ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ 13ನೆಯ ಅಧ್ಯಾಯದ 2 ಶ್ಲೋಕವನ್ನು ನಾವು ನೋಡಿದ್ವಿ. ಈ ಹೋದ ಅಧ್ಯಾಯ ಅಲ್ಲ, ಅದ್ರ ಹೋದ ಅಧ್ಯಾಯ 11ನೇ ಅಧ್ಯಾಯದಲ್ಲಿ 2 ತರಹದ ಸೃಷ್ಟಿ, ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ. ಪ್ರಾಕೃತ ಸೃಷ್ಟಿ ಅಂತ ಹೇಳಿದಾಗ ಮಹತ್ತತ್ವ ಮತ್ತು ಅಹಂಕಾರ ತತ್ವಗಳ ಸೃಷ್ಟಿ. ವೈಕೃತ ಸೃಷ್ಟಿ ಅಂತ ಹೇಳಿದಾಗ ಒಂದು ಅಜ್ಞಾನದ ಸೃಷ್ಟಿ. ಆ ಅಜ್ಞಾನದ ಸೃಷ್ಟಿಯ ಬಗೆಗೆ ನಿರೂಪಣೆ ಮಾಡಿದ್ರು. ಅದನ್ನು ನೆನ್ನೆಯ ಹಿನ್ನೆಲೆಯಲ್ಲಿ ಮತ್ತೆ ಹೇಳೋದಾದರೆ, ಸಸರ್ಜ ಅಗ್ರೇ ಅಂಧ ತಾಮಿಸ್ರಂ ಅಥ ತಾಮಿಸ್ರಮಾಧಿಕೃತ್ ಮಹಾಮೋಹಂಚ ಮೋಹಂಚ ತಮಶ್ಚ ಅಜ್ಞಾನವೃತ್ತಯ ಅಂತ. ಅಜ್ಞಾನದ ಸೃಷ್ಟಿ, ಅಜ್ಞಾನಕ್ಕೆ ಕಾರಣವಾಗುವ ತಮೋಗುಣ, ಅದರ ಹಂಚಿಕೆ, ಅದನ್ನು ಅಜ್ಞಾನದ ಸೃಷ್ಟಿ ಅಂತ ಕರೆಯೋದು. ಮನಸ್ಸಿನಲ್ಲಿ, ದೇಹದಲ್ಲಿ, ಭೌತಿಕ ಪದಾರ್ಥಗಳಲ್ಲಿ ಆ ತಮೋಗುಣದ ಹಂಚುವಿಕೆಯನ್ನು ಏನಂತ ಕರೀತಾರೆ? ಅಜ್ಞಾನದ ಸೃಷ್ಟಿ ಅಥವಾ ಅವಿದ್ಯಾ ಸೃಷ್ಟಿ ಅಂತ ಕರೀತಾರೆ. ಆ ಅವಿದ್ಯೆ ಸಾಮಾನ್ಯವಾಗಿ 5 ರೀತಿ. ಮೊದಲನೆಯದ್ದು ತಾಮಿಸ್ರ, ಅಂಧ ತಾಮಿಸ್ರ, ಮೋಹ, ಮಹಾಮೋಹ, ತಮಸ್ಸು ಅಂತ. ಅದರಲ್ಲಿ ತಮಸ್ಸು ಅನ್ನೋದು ಭೌತಿಕವಾಗಿ ನಮಗೆ ಜ್ಞಾನವನ್ನು ಇಲ್ಲ ಅಂತ ಮಾಡುತ್ತೆ. ಕತ್ತಲಾದಾಗ ಎದುರುಗಡೆ ಇರುವ ವಸ್ತು ಕಾಣೋದಿಲ್ಲ. ಅದು ಭೌತಿಕವಾದ ಜ್ಞಾನ ಪ್ರತಿಬಂಧಕ. ಅದರಿಂದಾಗಿ ತಮಸ್ತು ಶಾರ್ವರಂ ಪ್ರೋಕ್ತಂ ಅಂದರು ಆಚಾರ್ಯರು. ಇನ್ನು ಮೋಹ, ಮೋಹ ಅಂತ ಹೇಳಿದಾಗ ಅದು ಭೌತಿಕಕ್ಕಿಂತ ಮಾನಸಿಕವಾದದ್ದು. ಅದು ವಿಪರ್ಯಯ. ವಿಪರ್ಯಯ ಹೇಳಿದರೆ ವಿಪರೀತ ಜ್ಞಾನ. ತಪ್ಪು ಅಂತ, ತಪ್ಪನ್ನೇ ಸರಿ ಅಂತ ಅಂದುಕೊಳ್ಳೋದೇನಿದೆ ಅದು ಮೋಹ. ತಪ್ಪನ್ನು ಸರಿ ಅಂತ ಅಂದುಕೊಳ್ಳೋದು ಮೋಹ. ಅದರ ಆಗ್ರಹ ಏನಿದೆ ಅದು ಮಹಾಮೋಹ ಅಂತಾರೆ. ಯಾಕೆಂದರೆ ತಪ್ಪನ್ನು ಸರಿ ಅಂತ ಅಂದುಕೊಳ್ಳೋದು ಕೆಲವೊಮ್ಮೆ ಆಗುತ್ತೆ, ಆದರೆ ಅದರಲ್ಲಿ ಆಗ್ರಹ ಇಲ್ಲ ಇದೇ ಸರಿ ಅಂತ. ಇದನ್ನು ಮಹಾಮೋಹ ಅಂತ ಕರೀತಾರೆ. ಇದೆಲ್ಲ ಭೌತಿಕವಾದ ವಿಷಯಗಳಿಗಿಂತ ಮುಖ್ಯವಾಗಿ ಪರಮಾತ್ಮನ ವಿಚಾರ, ಪರಲೌಕಿಕವಾದ ವಿಚಾರ,
ಇತ್ಯಾದಿಗಳಲ್ಲಿ ಅನ್ವಯಿಸುತ್ತೆ. ವೇದದ ವಿಚಾರ ಇತ್ಯಾದಿಗಳಲ್ಲಿ ಬೌದ್ಧರು ಇದೇ ಅಜ್ಞಾನವನ್ನು ಎರಡು ರೀತಿಯಾಗಿ ಹೇಳಿದ್ದಾರೆ. ಆವರಣ, ವಿಕ್ಷೇಪ ಅಂತ. ವಿಕ್ಷೇಪ ಅಂತಂದರೆ ವೈಯಕ್ತಿಕವಾದ ಅಜ್ಞಾನ, ಪರ್ಸನಲ್ ಇಗ್ನೋರೆನ್ಸ್, ತೀರ ವೈಯಕ್ತಿಕ, ಅದನ್ನು ವಿಕ್ಷೇಪ ಅಂತ ಕರೀತಾರೆ. ಆವರಣ ಅಂತ ಹೇಳಿದ್ರೆ ಸಾಮೂಹಿಕವಾದ ಅಜ್ಞಾನ. ರಾಮಾಯಣ ಮಹಾಭಾರತಗಳ ಬಗೆಗೆ ಆವರಣ ಇವತ್ತು ಇರೋದು ಸಾಮೂಹಿಕವಾದ ಅಜ್ಞಾನ. ದೇವರ ಬಗೆಗೆ, ದೇವರ ಕ್ರಿಯೆಯ ಬಗೆಗೆ, ದೇಹದ ಒಳಗಡೆ ದೇವಕರ್ತೃತ್ವ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತನ್ನೋದು ಅಜ್ಞಾನ ಇದ್ದರೆ ಅದು ವಿಕ್ಷೇಪ. ಹೀಗಾಗಿ ಇದು ಎರಡು, ಒಂದು ಆವರಣ, ವಿಕ್ಷೇಪ. ಅದನ್ನು ಪ್ರಾಚೀನರು ಹೇಳಿದ್ದು ಹೀಗೆ. ಬೌದ್ಧರಿಗೆ ಈ ಕಾನ್ಸೆಪ್ಟ್ ಬರಲಿಕ್ಕೆ ಮೂಲ ಕಾರಣ ಮೋಹ ಮತ್ತು ಮಹಾಮೋಹ ಅಂತ. ತಮಸ್ಸು ಮತ್ತು ಮೋಹ. ತಮಸ್ಸು ಅಂತ ಹೇಳಿದ್ರೆ ಹೊರಗಡೆಯ ಅಜ್ಞಾನ, ಮೋಹ ಅಂತ ಹೇಳಿದ್ರೆ ವಿಪರೀತ ಜ್ಞಾನ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ, ಯಾಕೆಂದರೆ ಸ್ವಭಾವವಾದದಲ್ಲಿ ನಮಗೆ ಅದು ಕಂಡಿದೆ, ಎಷ್ಟು ಕನ್ವಿನ್ಸ್ ಮಾಡಿದರೂ ಅದು ಕೆಲಸ ಮಾಡೋಲ್ಲ. ಅದರಿಂದಾಗಿ ನೀವು ಆತ್ಮಿಕವಾದ ಲೆವೆಲಲ್ಲಿ ಗುಣತ್ರೈವಿಧ್ಯವನ್ನು ಒಪ್ಪಲೇಬೇಕು. ಅದಕ್ಕೆ ವೇದಗಳು ಅಷ್ಟೊಂದು ಅದನ್ನು ಹೇಳಿವೆ. ಏನದು? ತದಾಗ್ರಹೋ ಮಹಾಮೋಹ. ಆ ತಪ್ಪೇ ಸರಿ ಅಂತನ್ನುವ ಆಗ್ರಹ ಏನಿದೆ ಅದನ್ನು ಮಹಾಮೋಹ ಅಂತ ಕರೀತಾರೆ. ತಾಮಿಸ್ರಹ ಕ್ರೋಧ ಉಚ್ಯತೆ. ಒಳ್ಳೆಯ ತತ್ವಗಳಲ್ಲಿ ದ್ವೇಷ ಏನಿದೆ ಅದನ್ನು, ಕ್ರೋಧ ಏನಿದೆ ಅದನ್ನು ತಮಿಸ್ರ ಅಂತ ಕರೀತಾರೆ. ಮರಣಂತು ಅಂಧತಾಮಿಸ್ರಂ. ಕಡೆಗೆ ಎಲ್ಲವೂ ಕೂಡ ಸೋತು ಉತ್ಕಟವಾದ ದುಃಖವನ್ನು ಒಳಗಡೆಯಿಂದ ಅನುಭವಿಸೋದೇನಿದೆ ಅದನ್ನು ಅಂಧತಾಮಿಸ್ರ ಅಂತ ಕರೀತಾರೆ. ಹೀಗೆ ಅವಿದ್ಯಾ ಪಾಂಚಪರ್ವಿಕ, 5 ತರಹದ ಅವಿದ್ಯೆ. ಇದು ಭಾರತದಲ್ಲಿಯೇ ಹೇಳಿದ್ದಾರೆ. ನಮಗೆ ಮೋಕ್ಷಧರ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ. ಈ ವಿಚಾರ ಈ ಮ್ಯಾನೇಜ್ಮೆಂಟ್ ಬಂದಾಗಲೇ, ಮ್ಯಾನೇಜ್ಮೆಂಟ್ ರೀತಿಯಾದ ವಿಚಾರಗಳು ಬಂದಾಗಲೇ ಅಲ್ಲಿ ಹೇಳುವಂಥದ್ದು. ಅಲ್ಲಿ ಸಾತ್ವಿಕರು ರಾಜರಲ್ಲಿ ಯಾವ ರೀತಿ ಇರ್ತಾರೆ ಅಂತ ಒಂದು ಮಾತು ಕೇಳ್ತಾನೆ. ಯಾಕೆಂದರೆ ರಾಜಕೀಯ ಅಂತನ್ನೋದು ಎಲ್ಲೆಲ್ಲೂ ರಾಜಸ ಮತ್ತು ತಾಮಸ ಆವೇಶಗಳೇ ಜಾಸ್ತಿ ರಾಜಕೀಯದಲ್ಲಿ. ಅಂಥದ್ದು ಒಬ್ಬ ಸಾತ್ವಿಕ, ಒಬ್ಬ ಋಷಿ ರಾಜನ ಹತ್ತಿರ ಇದ್ದು ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯರು 2 ಕಥೆ ಹೇಳ್ತಾರೆ. ಒಂದು ಕಾಲಕ ವೃಕ್ಷೀಯ ಅನ್ನುವ ಒಬ್ಬ ಋಷಿಯ ಕಥೆ. ಆ ಕಾಲಕ ವೃಕ್ಷೀಯ ಅನ್ನುವವ ಅವನಿಗೆ ಮುಖ ನೋಡಿದ ಕೂಡಲೇ ಎಲ್ಲವನ್ನು ತಿಳಿಯುವ ಸಾಮರ್ಥ್ಯ ಬಂದ್ಬಿಡುತ್ತೆ. ಅವನು ಗುರುಗಳ ಹತ್ರ ಹೇಳ್ತಾನೆ, ನಾನು ರಾಜಸ್ಥಾನಕ್ಕೆ ಹೋಗಿ ಭ್ರಷ್ಟಾಚಾರವನ್ನೆಲ್ಲ ಬಯಲಿಗೆಳೆದು ಲೋಕಕ್ಕೆ ಉಪಕಾರ ಮಾಡಬೇಕು ಅಂತ ಇದ್ದೇನೆ ಅಂತ ಹೇಳ್ತಾನೆ ಅವನು, ಕಾಲಕ ವೃಕ್ಷೀಯ. ಅದಕ್ಕೆ ಅವ್ರ ಗುರು ಹೇಳ್ತಾನೆ, ಅಯ್ಯೋ ಅವಿವೇಕಿ, ನಿನಗೆ ಲೋಕ ಗೊತ್ತಿಲ್ಲ. ಒಂದು ಕಾಗೆನ ಕರ್ಕೊಂಡು ಹೋಗು, ವೆಂಟ್ರಿಲೋಕ್ವಿಸ್ಟ್, ತುಟಿ ಅಲ್ಲಾಡಿಸದೆ ಮಾತನಾಡುವ ಕಲೆ, ಆ ವೆಂಟ್ರಿಲೋಕ್ವಿಸ್ಟ್ ಆಗಿ ಕೆಲಸ ಮಾಡು, ಆಮೇಲೆ ನಿನಗೆ ಗೊತ್ತಾಗತ್ತೆ. ಅವನೇನು ಮಾಡ್ತಾನೆ, ಒಂದು ಪಂಜರದಲ್ಲಿ ಕಾಗೆಯನ್ನು ಇಟ್ಟುಕೊಂಡು ರಾಜನ ಆಸ್ಥಾನದ ಕಡೆಗೆ ಹೋಗಿ ತನ್ನ ವೈಶಿಷ್ಟ್ಯವನ್ನು ಹೇಳ್ತಾನೆ. ರಾಜ ಹೇಳ್ತಾನೆ, ಆಯಿತು, ನಿನ್ನ ಭ್ರಷ್ಟಾಚಾರವನ್ನೆಲ್ಲ ಒಬ್ಬೊಬ್ಬರದೇ ಹೇಳು ಅಂತಂದಾಗ ಬೆಳಗ್ಗಿನಿಂದ ಸಂಜೆಯ ತನಕ ಇಬ್ಬರ ಭ್ರಷ್ಟಾಚಾರ ಹೇಳಿಯೂ ಮುಗಿದಿರಲ್ಲ. ಅಂಥ ಬ್ರಹ್ಮಾಂಡ ಕರಪ್ಷನ್ನು. ಸರಿ, ರಾಜ ಹೇಳ್ತಾನೆ, ನಾಳೆ ನೀನು ಬೇಕು, ನಾಳೆ ಹೇಳು, ಇಲ್ಲಿ ನೀನು ಇಲ್ಲೇ ವಿಶ್ರಾಂತಿ ತಗೋ ಅಂತ ಒಂದು ಬಿಡಾರ ಏರ್ಪಡಿಸಿ ಕೊಡ್ತಾನೆ. ಇವನೇನು ಹೇಳೋದು, ಕಾಲಕ ವೃಕ್ಷೀಯ, ಕಾಗೆ ಹೇಳ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅನ್ನೋದು ಅವನು. ಮಾರನೇ ದಿವಸ ಕಾಗೆ ಸತ್ತು ಬಿದ್ದೋಗಿರುತ್ತೆ.
ಒಂದೊಮ್ಮೆ ನಾನೇ ಹೇಳ್ತೇನೆ ಅಂತ ಇದ್ರೆ ಇವನೇ ಸಾಯ್ತಾ ಇದ್ದ. ಅದರಿಂದ ಒಬ್ಬ ಅತ್ಯಂತ ಸಾತ್ವಿಕನಾದವ, ಒಬ್ಬ ಮುನಿ, ಒಬ್ಬ ಋಷಿ ರಾಜರಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ಇನ್ನೊಂದು ಕಥೆ ಹೇಳ್ತಾನೆ, ಒಬ್ಬ ಯೋಗಭ್ರಷ್ಟನಾದ ವ್ಯಕ್ತಿ, ಸಾಧಕ, ನರಿಯಾಗಿ ಹುಟ್ಟಿರ್ತಾನೆ. ಅವನ ಯೋಗ್ಯತೆಯ ಬಗ್ಗೆ ಅರಿವಿದ್ದ ಹೆಣ್ಣು ಹುಲಿ, ಹೆಣ್ಣು ಸಿಂಹಿಣಿ ತನ್ನ ಮಗ ಸಿಂಹನಿಗೆ, ರಾಜ ಅವನು ಕಾಡಿನ ರಾಜ, ಅಲ್ಲಿಗೆ ಇದಾಗಿ ಸಲಹೆಗಾರನಾಗಿ ಇರಬೇಕು ಅಂತ ಕೇಳ್ಕೊಳ್ತಾರೆ. ಗೊತ್ತೇ ಇದೆ ನಿಮಗೆ, ಪಂಚತಂತ್ರ ಇವುಗಳೆಲ್ಲ ಒಂದು ಸಂಕೇತ, ಅವರೇ ಅಲ್ಲ. ಆಗ ಇವರು ಅಂತ ಹೇಳಿಕ್ಕೆ ಬರಲ್ಲ. ಒಂದು ಹುಲಿಯು ಒಂದು ಬಾರಿ ಹಸುವನ್ನು ಭೇಟಿ ಮಾಡಿತು ಅಂತ ನಾವು ಏನು ಮಾಡಿಬಿಡ್ತೇವೆ ಈಗ, ಒಂದು ಬಾರಿ ಒಂದು ಹಂಸ ಮತ್ತು ಹುಲಿಯ ಸಂವಾದ ನಡೀತು ಅಂತ ಅಂತೇವೆ. ಆಗ ಆ ಹಂಸ ಯಾವುದು ಅಂತಂದರೆ ಪೇಜಾವರ ಸ್ವಾಮಿಗಳು ಅಂತ, ಹುಲಿ ಯಾವುದು ಅಂತಂದರೆ ಸಿದ್ದರಾಮಯ್ಯ ಅಂತ. ಆ ತರಹ ಅದನ್ನು ಹಾಗೆ ಹೇಳಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ಆ ತರಹದಲ್ಲಿ ಏನು ಮಾಡ್ತೇವೆ, ಆ ಪ್ರಾಣಿಗಳ ಇದನ್ನು ಇಟ್ಟುಕೊಂಡು ಸ್ವಭಾವವನ್ನು ಯಾರಿಗೆ ಹೋಲುತ್ತೆ, ಸಮಾಜದಲ್ಲಿ ಯಾರಿರ್ತಾರೆ ಆ ಸ್ವಭಾವವನ್ನು ಇಟ್ಟುಕೊಂಡು ಕಥೆ ಹೇಳದದ್ದು ಪಂಚತಂತ್ರ. ಆ ಕಾಲದಲ್ಲಿ ಯಾರೋ ಒಬ್ಬ ಸ್ಮಗ್ಲರು ಅವನ ಹೆಸರು ಹೇಳಲಿಕ್ಕಾಗಲ್ಲ, ಯಾರೋ ಒಬ್ಬ ಶ್ರಮಿಕ ವರ್ಗದವ ಅವನ ಹೆಸರು ಹೇಳಲಿಕ್ಕಾಗಲ್ಲ. ಎತ್ತು ಅಂತಂದರು, ಸಂಜೀವಕ ಅಂತ ಎತ್ತು, ಪಿಂಗಳಕ ಅಂತ ಒಬ್ಬ ರಾಜ, ಅದೆಲ್ಲ ಒಂದು ಸಂಕೇತ. ಆ ತರಹದ ಸಂಕೇತದಲ್ಲಿ ಒಬ್ಬ ಋಷಿ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಒಂದು ಕಥೆ ಹೇಳುತ್ತೆ. ರಾಜರು ಹೇಗೆ ಕೆಲಸ ಮಾಡ್ತಾರೆ, ರಾಜರ ಮನಸ್ಸಿನ ಚಿಂತನೆಗಳು ಯಾವ್ಯಾವ ರೀತಿ ಇರುತ್ತೆ, ಅವರು ಋಷಿಗಳನ್ನು ಹೇಗೆ ತಪ್ಪಾಗಿ ಅರ್ಥೈಸಿಕೊಳ್ತಾರೆ ಅಂತೆಲ್ಲ ಅಲ್ಲುಂಟು. ಅದರಿಂದ ಸೃಷ್ಟಿಯಲ್ಲಿ ಇಷ್ಟು ಗಾಢವಾಗಿ ನೆಲೆ ನಿಂತಿದೆ ಅಲ್ವಾ ಅವಿದ್ಯಾ ಪಾಂಚಪರ್ವಿಕ. ಈ ಪ್ರಸಂಗದಲ್ಲಿ ಮಹಾಭಾರತದಲ್ಲಿ ಈ ಮಾತು ಬರುತ್ತೆ. ದೇವರ ದಯದಿಂದ ಇವತ್ತು ಮಹಾಭಾರತದಲ್ಲಿ ಈ ಶ್ಲೋಕ ಸಿಗತ್ತೆ. ಸ್ವಲ್ಪ ಬೇರೆ ಪಾಠಾಂತರಗಳಿದೆ, ಬಿಟ್ಟರೆ ಸಿಗತ್ತೆ. ಅದರಿಂದ ಭಾರತದಲ್ಲಿ ಹೀಗಿದೆ ಅಂತಾರೆ ಆಚಾರ್ಯರು. ತಮೋಜ್ಞತಾ ವಿಪರ್ಯಾತೋ ಮೋಹೋನ್ಯೇಚ ತದಾಗ್ರಹ ಅಂತ ಹರಿವಂಶದಲ್ಲಿ ಸಂಕ್ಷಿಪ್ತವಾಗಿ ಇದನ್ನೇ ಹೇಳಿದ್ದಾರೆ. ತಮಸ್ಸು ಮತ್ತು ಮೋಹ ಎರಡು ಬಿಟ್ಟರೆ ಉಳಿದದ್ದೆಲ್ಲ ಅವುಗಳ ಮೇಲಿನ ಆಗ್ರಹಗಳು. ಎರಡು ತರಹದ ಅಜ್ಞಾನ, ಆಮೇಲೆ ಅದರ ಮೇಲೆ ಇರುವ ಒತ್ತಡ, ಆಗ್ರಹ. ಇದು ಅವಿದ್ಯಾ ಪಾಂಚಪರ್ವಿಕ. ಅವಿದ್ಯೆ ಅನ್ನೋದು 5 ರೀತಿ. ಹೀಗೆ ಸೃಷ್ಟಿ ಮಾಡಿದ್ರಲ್ಲ ಬ್ರಹ್ಮದೇವರು, ಅವ್ರಿಗೇನು ಅನ್ನಿಸಿತು? ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹವಮನ್ಯತ ಭಗವದ್ಧ್ಯಾನಪೂತೇನ ಮನಸಾ ಅನ್ಯಾನ್ ತತಃ ಅಸೃಜತ್. ದೃಷ್ಟ್ವಾ ಪಾಪೀಯಸೀಂ ದೃಷ್ಟಿಂ. ನಾವು ಸಾತ್ವಿಕರ ಹೌದಾ ಅಲ್ವಾ ಗೊತ್ತಿಲ್ಲ. ಈಗ ನಾವು ಹೆಚ್ಚು ಅಂಶ ಸಾತ್ವಿಕರು ಅಂತಲೇ ಇಟ್ಟುಕೊಳ್ಳಿ. ಯಾವ ಸೀಮೆಯ ಸಾತ್ವಿಕರು ನಾವು? ರಜೋಗುಣ ತಮೋಗುಣಗಳ ಪ್ರಭಾವ ನಮ್ಮ ಮೇಲೆ ಆಗ್ತಾನೇ ಇರುತ್ತೆ. ನಮಗೇನೆ ಈ ಹೊರಗಡೆ ನಡೆಯುವ ಅಜ್ಞಾನದ ಚಟುವಟಿಕೆಗಳನ್ನು ಕೇಳಿದಾಗ ಅಯ್ಯೋ ದೇವರೇ ಅಂತ ಅಲ್ಲಿಂದ ದೂರ ಇರುವ ಅಂತ ಅನ್ನಿಸುತ್ತೆ. ಅಂಥದ್ದು ಬ್ರಹ್ಮದೇವರು ಮಹಾಸಾತ್ವಿಕರು ಇದನ್ನು ಸೃಷ್ಟಿ ಮಾಡಿದ್ರಲ್ಲ, ಅವ್ರಿಗೆ ಹೇಗೆ ಅನ್ನಿಸ್ತು? ನಾತ್ಮಾನಂ ಬಹವಮನ್ಯತ ಅಂತಾರೆ ಭಾಗವತದಲ್ಲಿ. ನಾನು ಇದನ್ನು ಸೃಷ್ಟಿ ಮಾಡಬಾರ್ದಿತ್ತು, ಮಾಡಿದ್ದೇನೆ ಅಂತ ಅಂದ್ಕೊಂಡ್ರಂತೆ. ಭಗವದ್ಧ್ಯಾನಪೂತೇನ, ಇದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಭಗವದ್ಧ್ಯಾನಪೂತೇನ, ಆಮೇಲೆ ಪರಮಾತ್ಮನ ಧ್ಯಾನದಿಂದ ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡು ಅನ್ಯಾನ್ ತತಃ ಅಸೃಜತ್, ಒಳ್ಳೆಯವರನ್ನು ಸೃಷ್ಟಿ ಮಾಡಿದರು. ಕೆಟ್ಟ ಕೆಲಸ ಮಾಡಿಸಿ, ಕೆಟ್ಟ ಕೆಲಸಕ್ಕೆ ಮೂಲಭೂತವಾದ ಅವಿದ್ಯೆಯನ್ನು ಸೃಷ್ಟಿ ಮಾಡಿ ಅಂತ ಹೇಳಿ ಚಿಂತನೆ ಮಾಡಿ ಪರಮಾತ್ಮನ ಧ್ಯಾನದಿಂದ ತಮ್ಮ ಮನಸ್ಸನ್ನು ತೊಳೆದುಕೊಂಡು ಅನ್ಯಾನ್ ಅಸೃಜತ್, ಬೇರೆಯವರನ್ನು ಸೃಷ್ಟಿಸಿದರು. ಯಾರದನ್ನು?
ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂ ಸನತ್ಕುಮಾರಂಚ ಮುನೀನ್ ನಿಷ್ಕ್ರಿಯಾನ್ ಊರ್ಧ್ವರೇತಸಃ. ಆ ಎಕ್ಸ್ಟ್ರೀಮ್ ಸೃಷ್ಟಿ ಮಾಡಿದ ಮೇಲೆ ಈ ಎಕ್ಸ್ಟ್ರೀಮ್ ಸೃಷ್ಟಿ ಮಾಡಿದರಂತೆ ಬ್ರಹ್ಮದೇವರು. ಸನಕ, ಸನಂದ, ಸನಾತನ, ಸನತ್ಕುಮಾರ ಅಂತ 4 ಜನ ಋಷಿಗಳನ್ನು ಸೃಷ್ಟಿ ಮಾಡಿದ್ದು. ಅವರು ಯಾರವರು? ನಿಷ್ಕ್ರಿಯಾನ್. ಅವರು ನಿಷ್ಕ್ರಿಯರು. ನಿಷ್ಕ್ರಿಯರು ಅಂದರೆ ಸಕಾಮ ಕರ್ಮವನ್ನು ಮಾಡದವರು ಅಂತ. ಅವರಿಗೆ ವಿಹಿತವಾದ ನಿಷ್ಕಾಮ ಕರ್ಮ, ಪರಮಾತ್ಮನ ಧ್ಯಾನ, ಪುರಾಣ ಸಂಹಿತೆಗಳ ಉಪದೇಶ, ವೇದಗಳ ಸ್ಫುರಣ, ತತ್ವಜ್ಞಾನದಲ್ಲಿ ಇದ್ದ ತೊಂದರೆಯನ್ನು ನಿವಾರಿಸೋದು, ಆ ಕೆಲಸ ಎಲ್ಲ ಅವರು ಮಾಡ್ತಾರೆ. ಆದರೆ ನಿಷ್ಕ್ರಿಯಾನ್ ಅಂತ ಹೇಳೋ ಉದ್ದೇಶ ಏನು ಅಂದರೆ ಸಕಾಮ ಕರ್ಮ ಇಲ್ಲ ಅಂತ. ನಿಷ್ಕ್ರಿಯಾನ್. ಆಮೇಲೆ ಊರ್ಧ್ವರೇತಸಃ, ಊರ್ಧ್ವರೇತಸ್ಕರನ್ನು ಸೃಷ್ಟಿ ಮಾಡಿದ್ದು. ಊರ್ಧ್ವರೇತಸ್ಕರು ಅಂದರೆ ಜೀವನದಲ್ಲಿ ಒಮ್ಮೆಯೂ ಹೆಣ್ಣಿನ ಸಂಗ ಮಾಡದ ಒಂದು 4 ವಿಶಿಷ್ಟ ಜೀವರು. ಇಲ್ಲಿ ಇರುವವರನ್ನೆಲ್ಲ ನಾವು ಯಾವಾಗಲೂ ಊರ್ಧ್ವರೇತಸ್ಕರು ಅಂತ ಹೇಳಲಿಕ್ಕೆ ಬರೋಲ್ಲ. ಈ ಜನ್ಮದಲ್ಲಿ ಸಂಸಾರಿಯಾದವ ಮುಂದಿನ ಜನ್ಮದಲ್ಲಿ ಸನ್ಯಾಸಿ ಆಗಬಹುದು, ನಿಯತ ಬ್ರಹ್ಮಚರ್ಯ ಇರಬಹುದು. ಆದರೆ ಕೆಲವ್ರದ್ದಿರತ್ತೆ ನಿಯತ ಬ್ರಹ್ಮಚರ್ಯ ಅಂತ ಯಾರ್ದಾದರೂ ಇದ್ದರೆ ಅದು ಈ 3 ಜನರದ್ದು ವಿಶೇಷತಃ. ಸನತ್ಕುಮಾರನನ್ನು ಊರ್ಧ್ವರೇತಸ್ ಅಂತ ತೆಗೆದುಕೊಳ್ಳೋದು ಯಾಕೆ ಅಂದರೆ ದೇವತೆಗಳಿಗೆ ಒಟ್ಟಿಗೇನೆ ಎಲ್ಲ ಆಶ್ರಮಗಳಲ್ಲಿ ಇರುವ ಶಕ್ತಿ ಇದೆ. ಎಲ್ಲ ಆಶ್ರಮಗಳಲ್ಲಿ ಒಟ್ಟಿಗೇ ಇರುವಂತಹ ಶಕ್ತಿ ಇದೆ. ಅದನ್ನು ಊರ್ಧ್ವರೇತಸಃ ಅಂತ ಹೇಳಿದ್ದು. ಮತ್ತಿನ್ಯಾರಿಗೂ ಕೂಡ ಈ ತರಹದ ಊರ್ಧ್ವರೇತಸ್ಕತ್ವ ಅನ್ನೋದು ನಿರಂತರವಾಗಿ ಇಲ್ಲ. ಸೃಷ್ಟಿ ಕ್ರಿಯೆಗೆ ಬಂದಾಗಿನಿಂದ ಮೋಕ್ಷ ಆಗುವ ತನಕ, ಮೋಕ್ಷ ಆದ ಮೇಲೆ ಯಾರಿಗೂ ಕೂಡ ನಿಯತವಾಗಿ ಇಲ್ಲ. ಇನ್ನು ನಾರದರಾದ ಮೇಲೆ ಅವ್ರಿಗೆ ಸ್ತ್ರೀ ಸಂಸರ್ಗ ಇಲ್ಲ. ನೀವು ಏನಾದರೂ ನಾರದರು ಪುರಂದರದಾಸರು ಅಂತಂದರೆ ಅವ್ರಿಗೊಂದು ಹೆಂಡತಿ ಯಾರು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಬರಬೇಕು. ಅದರಿಂದ ಕೆಲವ್ರಿಗಿರ್ತಾರೆ, ಕೆಲವರಿಗೆ ಈ ಕಾಲದಲ್ಲಿ ಇಲ್ಲ, ಕೆಲವರಿಗೆ ಈ ಜನ್ಮದಲ್ಲಿ ಇಲ್ಲ, ಇನ್ನು ಕೆಲವರಿಗೆ ಇದು 4 ಜನ ಸೃಷ್ಟಿಯಿಂದ ಶುರು ಮಾಡಿಕೊಂಡು ಮೋಕ್ಷವನ್ನು ಹೊಂದಿ ಮೋಕ್ಷ ಹೊಂದಿದ ಮೇಲೂ ಕೂಡ ಸ್ತ್ರೀ ಸಂಪರ್ಕ ಇಲ್ಲ. ಅದಕ್ಕೆ ಆ ಊರ್ಧ್ವರೇತಸ್ಕತ್ವ ಇಲ್ಲಿದೆ ಅಂದರು. ಅಂಥವರನ್ನ ಸೃಷ್ಟಿ ನೋಡಿ, ಎಲ್ಲಿಂದ ಎಲ್ಲಿಗೆ ಸೃಷ್ಟಿ. ಇಷ್ಟು ಇರೋದು. ಇಲ್ಲಿ ಆಚಾರ್ಯರು ಬಹಳ ವಿಸ್ತಾರವಾಗಿ ಈ ಕ್ರಮದ ಬಗ್ಗೆ ಮಾತನಾಡ್ತಾರೆ. ಅದಕ್ಕಿಂತ ಮೊದಲು ನಾವಿಲ್ಲಿ ನೋಡಬೇಕಾದದ್ದು ಪರಮಾತ್ಮನ ಧ್ಯಾನ ಅನ್ನೋದು ಯಾವ ರೀತಿಯಾದ ನಿರ್ಲಿಪ್ತಿಯನ್ನು ಕೊಡುತ್ತೆ ಅಂತ. ಅವಿದ್ಯೆ ಮೊದಲಾದವುಗಳನ್ನು ಸೃಷ್ಟಿ ಮಾಡಿದವರು ಅದನ್ನು ಅಂಟಿಸಿಕೊಳ್ಳಲೇ ಇಲ್ಲ. ಕೆಸರನ್ನು ಮುಟ್ಟಿದವನಿಗೆ ಕೆಸರು ಅಂಟುವ ಹಾಗೆ ತಾಮಸಾಂಶಗಳನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ ಬ್ರಹ್ಮದೇವರಿಗೆ ಅದರ ಸ್ಪರ್ಶವೂ ಆಗಲಿಲ್ಲ. ಅದಕ್ಕೆ ಕಾರಣ ಏನು? ಅವರು ನಿರ್ಲಿಪ್ತರಾಗಿದ್ದರು. ನಿರ್ಲಿಪ್ತಿಗೇನು ಕಾರಣ? ದೇವರ ಅರಿವು, ದೇವರ ಧ್ಯಾನ ಅನ್ನೋದು ಕಾರಣ. ಕಾಲತೋ ಇಷ್ಟು ಹೇಳಿದ ಮೇಲೆ ಅಗ್ರೇ ಅಂತ ಒಂದು ಮಾತು ಹೇಳಿದ್ರು. ಮೊದಲು ಬ್ರಹ್ಮದೇವರು ಅವಿದ್ಯೆ ಮೊದಲಾದವುಗಳನ್ನು ಸೃಷ್ಟಿ ಮಾಡಿದ್ರು ಅಂತ. ಆಗ ದೇವತೆಗಳೆಲ್ಲ ಇರಲಿಲ್ವಾ ಇದೇನೂ ಗೊತ್ತಾಗಲ್ಲ. ಭಾಗವತದ ಶ್ಲೋಕದಿಂದಂತೂ ಗೊತ್ತಾಗಲ್ಲ. ಅದಕ್ಕೆ ಆಚಾರ್ಯರು ಅದನ್ನು ನಿರ್ಣಯ ಕೊಟ್ಟರು. ಯಾಕೆಂದರೆ ಮುಂದೆ ರುದ್ರನ
ಜನನ ಬರುತ್ತೆ. ಸನಕಾದಿಗಳು ಮೊದಲು ಹುಟ್ಟಿದ್ರು, ಆಮೇಲೆ ರುದ್ರನ ಜನನ ಆಯಿತು ಅಂತ ಈ ಎಲ್ಲ ಸಂದೇಹಗಳು ಬಂದಾಗ ಆಚಾರ್ಯರು ಕೊಡುವ ಉತ್ತರ ಈ ನಿರ್ಣಯ ಏನು? ಕಾಲತೋ ಬಲತಶ್ಚೈವ ಜ್ಞಾನಾನಂದಾದಿಕೈರಪಿ ಸರ್ವೈರ್ಗುಣೈರ್ವಿಷ್ಣುರೇವ ಶ್ರೇಷ್ಠ ತದವಮಾ ರಮ. ಕಾಲದಿಂದ, ದೇಶದಿಂದ, ಬಲದಿಂದ, ಜ್ಞಾನ ಆನಂದಾದಿಗಳಿಂದ, ಎಲ್ಲ ಗುಣಗಳಿಂದ ಮಿಗಿಲಾದವ ನಾರಾಯಣ. ಅವನಿಗೆ ಸೃಷ್ಟಿ ಮೊದಲಾದವುಗಳಿಲ್ಲ. ಅವನಾದ ಮೇಲೆ ಬರತಕ್ಕಂಥವಳು ತದವಮ ರಮ ಲಕ್ಷ್ಮೀದೇವಿ. ಅನಂತಾಂಶೇನ ಕಾಲಾತ್ತು ಸಮಾ ತಸ್ಯಾಶ್ಚತುರ್ಮುಖ. ದೇವತೆಗಳ ತಾಯಿಯಾದ ಲಕ್ಷ್ಮೀದೇವಿ ದೇವರಿಗೆ ದೇಶದಲ್ಲಿ ಸಮರು, ಕಾಲದಲ್ಲಿ ಸಮರು. ಅವಳಿಗಿಂತ ಕೋಟಿಪಟ್ಟು ಕೆಳಗಡೆ ಇರುವವ ಬ್ರಹ್ಮದೇವ. ತತ್ಸಮೋ ವಾಯುರುಚ್ಯತೆ. ಬ್ರಹ್ಮದೇವರಿಗೆ ಸಮಾನರಾಗಿರುವವರು ಮುಖ್ಯ ಪ್ರಾಣದೇವರು. ನಿಯಮಾತ್ ವಾಯುರೇವೈಕೋ ಬ್ರಹ್ಮತ್ವಂ ಯಾತಿ ನಾಪರಃ. ಮುಖ್ಯ ಪ್ರಾಣನೇ ಬ್ರಹ್ಮ ಆಗೋದು, ಬೇರೆಯವರಲ್ಲ. ಮುಖ್ಯ ಪ್ರಾಣನೇ ಬ್ರಹ್ಮ. ತಸ್ಮಾತ್ ಸಮಾನತಾ ಮುಕ್ತವು ವಾಯುತ್ವೇ ಕಿಂಚಿದೂನತಾ. ಮುಕ್ತಿಯಲ್ಲಿ ಸಮಾನರು. ಆ ಪದವೀಕೃತವಾದ ಕಾನಿಷ್ಠ್ಯ ಅನ್ನೋದು ಇರುತ್ತೆ. ಅಂದರೆ ಪದವಿಯಿಂದ ಚಿಕ್ಕವ. ಇವಾಗ ಡೆಪ್ಯೂಟಿ ಕಮಿಷನರು ಅಂತ ಇಟ್ಟುಕೊಂಡಾಗ, ಕಮಿಷನರ್ ಆದಾಗ ಸಮಾನಾಧಿಕಾರ ಇರುತ್ತೆ. ಡೆಪ್ಯೂಟಿ ಕಮಿಷನರ್ ಆಗಿದ್ದಾಗ ಆ ಪದವೀಕೃತವಾದದ್ದರಿಂದ ಸ್ವಲ್ಪ ಅಧಿಕಾರ ಭೋಗ ಕಡಿಮೆ ಹೇಗಿರುತ್ತೋ, ಶಕ್ತಿ ಹೇಗೆ ಕಡಿಮೆ ಇರುತ್ತೋ ಆ ರೀತಿ ವಾಯು ಪದವಿಯಲ್ಲಿದ್ದಾಗ ಆ ಜೀವನಿಗೆ ಬ್ರಹ್ಮದೇವರಿಗಿಂತ ಒಂದು ಸ್ವಲ್ಪ ಕಡಿಮೆ ಶಕ್ತಿ ಇತ್ಯಾದಿಗಳೆಲ್ಲ ಇರ್ತದೆ. ದಶವರ್ಷಂತು ತತ್ಪಶ್ಚಾತ್ ಜನನಂ ತತ್ಸ್ತ್ರೀಯೋರಪಿ. ಆಮೇಲೆ ಅವರಾದ ಮೇಲೆ 10 ವರ್ಷ ಕಿರಿಯರು. ಅವರ 10 ವರ್ಷ, ನಮ್ಮ 10 ವರ್ಷ ಅಲ್ಲ, ಅವರ 10 ವರ್ಷ ಕಿರಿಯರು. ಬ್ರಹ್ಮದೇವರಿಗಿಂತ 10 ವರ್ಷ ಸಣ್ಣವರು ಸರಸ್ವತಿ ಮತ್ತು ಭಾರತಿ. ಆನಂದಾದಿ ತದ್ದತಾಂಶ ಕಾಲ ಸಂವತ್ಸರಾತ್ ಪರಃ. ಆನಂದಾದಿಗಳಲ್ಲಿಯೂ ಕೂಡ 10 ಪಟ್ಟು ವ್ಯತ್ಯಾಸ ಇರುತ್ತೆ. ಶೇಷಸ್ಯ ಗರುಡಸ್ಯಾಪಿ ಬ್ರಹ್ಮವಾಯುವೋಸ್ತು ಯೇ ದೇವ್ಯವು ತದ್ದತಾಂಶ ಸುಖಾಧಿಕಃ. ಈ ಗರುಡ ಶೇಷ ರುದ್ರರಿಗೆ ಆ ಭಾರತಿ ಮತ್ತು ಸರಸ್ವತಿಯರಿಗಿಂತ 10 ಪಟ್ಟು ವ್ಯತ್ಯಾಸ. ಇನ್ನು ಕಾಲೋ ದಿವ್ಯ ಸಹಸ್ರಕಃ. 1000 ವರ್ಷ, ದೇವಲೋಕದ 1000 ವರ್ಷ ಇಬ್ಬರಿಗೂ ಡಿಫ್ರೆನ್ಸ್. ಬ್ರಹ್ಮದೇವರಿಗೂ ಮತ್ತು ಗರುಡಶೇಷರಿಗೂ ಕೂಡ. ಆಮೇಲೆ ಗರುಡಶೇಷ ರುದ್ರರ ಪತ್ನಿಯರು ತದ್ದತಾಂಶಾಹ, ಅವರಿಗಿಂತ 10 ಪಟ್ಟು ಕಡಿಮೆ. ಅವರಿಗೆ ಒಂದಿಷ್ಟು ಇದೇ ರೀತಿ 10 ವರ್ಷ, 10 ದಿವ್ಯ ಸಹಸ್ರ 10 ವರ್ಷ ವ್ಯತ್ಯಾಸ ಇದೆ ಅವರಿಗೆಲ್ಲರಿಗೂ ಕೂಡ. ಏವಂ ಮುಕ್ತೌ ಚ ಪೂರ್ವಂಚ ನಾನ್ಯಥಾ ಕ್ವಚಿದಿಶ್ಯತೆ. ಯೋಗ್ಯತೆ, ಜ್ಞಾನ, ಆನಂದ ಮೊದಲಾದ ಗುಣಗಳಲ್ಲಿ ಇದೇ ಕ್ರಮವನ್ನು ಇಟ್ಕೊಳ್ಬೇಕು ನೀವು. ಪೂರ್ವಾಪರ ವಿಪರ್ಯಾಸೋ ಬಹುರೂಪತ್ವ ಹೇತುತಃ. ಆದರೆ ಸೃಷ್ಟಿಕ್ರಮದಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರು ಹುಟ್ಟಿದ ಮೇಲೆ ರುದ್ರದೇವರ ಸೃಷ್ಟಿಯಾಗ್ತಾ ಇದೆ ಅಂತ ಇಲ್ಲಿದೆ, ಭಾಗವತದಲ್ಲಿದೆ. ಇದಕ್ಕೇನು ಗತಿ ಅಂದರೆ ಬಹುರೂಪತ್ವ ಹೇತುತಃ ಅಂದರು ಆಚಾರ್ಯರು. ಬಹಳ ರೂಪಗಳನ್ನು ತೆಗೆದುಕೊಂಡಿರ್ತಾರೆ. ಬ್ರಹ್ಮಾಂಡದ ಒಳಗಡೆ ಈ ಕ್ರಮ, ಅಥವಾ ಮೊದಲನೇ ಮನ್ವಂತರದಲ್ಲಿ ಈ ಕ್ರಮ ಇರಲ್ಲ. ಕೆಲವೊಮ್ಮೆ ಬ್ರಹ್ಮಾಂಡದ ಹೊರಗಡೆ ಅದೇ ಮನ್ವಂತರದಲ್ಲಿ ಒಂದು ಕ್ರಮ ಇರುತ್ತೆ, ಬ್ರಹ್ಮಾಂಡದ ಒಳಗಡೆ ಮನ್ವಂತರದಲ್ಲಿ ಈ ಕ್ರಮ ಇರುತ್ತೆ. ನಂತರದ ಮನ್ವಂತರಗಳಲ್ಲೆಲ್ಲ ಮೊದಲನೇ ಮಗ ರುದ್ರದೇವರಲ್ಲ, ಅಥರ್ವ. ಬ್ರಹ್ಮ ಪ್ರಥಮಸ್ಥಂ ಬಭೂವ
ವಿಶ್ವಶ್ಚ ಕರ್ತಾ ಭುವನಶ್ಚ ಗೋಪ್ತಾ. ಅವನು ಸಬ್ರಹ್ಮ ವಿದ್ಯಾಂ ಅಲರ್ಕಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಅಂತ ಉಂಟು. ಅವನು ಸಬ್ರಹ್ಮ ವಿದ್ಯಾಂ ಜ್ಯೇಷ್ಠಪುತ್ರಾಯ ಅಲರ್ಕಾಯ ಅಥರ್ವಾಯ ಪ್ರಾಹ. ಅಥರ್ವ ಎಂಬ ಹಿರಿಯ ಮಗನಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ರು. ಅಲ್ಲ, ಬ್ರಹ್ಮದೇವರ ಹಿರಿಯ ಮಗ ರುದ್ರ ಅಲ್ವೇ? ಮೊದಲನೇ ಮಗ ರುದ್ರ, ನೀವದೇನಿದು ಅಥರ್ವಾಯ? ಅದಕ್ಕೆ ಹೇಳಿದ್ರು ಮನ್ವಂತರ ಭೇದ ಇದೆ ಇಲ್ಲಿಗೆ. ಮೊದಲನೇ ಮನ್ವಂತರದಲ್ಲಿ ಅವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾದ ಕ್ರಮ ಇರುತ್ತೆ. ನಂತರದ ಮನ್ವಂತರಗಳಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಹೀಗಾಗಿ ಸ್ವಯಂಭುವ ಮನ್ವಂತರದಲ್ಲಿ ಬಿಟ್ಟು ಬೇರೆ ಮನ್ವಂತರಗಳಲ್ಲಿ ತಾಪಸ ಮನ್ವಂತರ ಆಗಿದೆ, ರೈವತ ಮನ್ವಂತರ ಆಗಿದೆ, ಚಾಕ್ಷುಷ ಮನ್ವಂತರ ಆಗಿದೆ. ಇಲ್ಲಿ ಎಲ್ಲ ಮೊದಲನೇ ಮಗ ಅಥರ್ವ. ಮೊದಲ ಮನ್ವಂತರದಲ್ಲಿ ಮೊದಲನೇ ಮಗ ರುದ್ರ. ಅದರಿಂದಾಗಿ ಗೊಂದಲ ಬೇಡ ಅಂದರು ಆಚಾರ್ಯರು. ಬಹುರೂಪ ಇರೋದರಿಂದಾಗಿ ಬಹಳ ಬಾರಿ ಹುಟ್ಟುತ್ತಾರೆ. ಬಹಳ ಬಾರಿ ಹುಟ್ಟಿದಾಗ ಸ್ವರೂಪ ಯೋಗ್ಯತಾ ತಾರತಮ್ಯ ಅನ್ನೋದು ಅನುಸೃತ ಆಗಿರಲ್ಲ. ಉದಾಹರಣೆಗೆ ಕಶ್ಯಪರು ಮತ್ತು ಅದಿತಿ ಇಂದ್ರನಿಗಿಂತ ಎಷ್ಟು ಚಿಕ್ಕವರು? ಇಂದ್ರ ಎಷ್ಟು ದೊಡ್ಡವ? 8ನೇ ಕಕ್ಷೆಯಲ್ಲಿ ಇರುವವ, ಬರಲಿಲ್ವ ಮಗನಾಗಿ? ಅದರಿಂದ ಮೊದಲ ಕ್ರಮ ಬ್ರಹ್ಮಾಂಡದ ಹೊರಗಡೆ ಇರುವ ಕ್ರಮ ಸ್ವರೂಪ ಯೋಗ್ಯತೆಯನ್ನು ನಿರ್ಣಯ ಮಾಡೋದಾಗಿರಬೇಕೇ ವಿನಃ ಬೇರೆ ಅಲ್ಲ ಅಂದರು. ಇತಿ ವಿಷ್ಣುಕೃತೆ ತತ್ವವಿವೇಕೆ. ಹೀಗೆ ತತ್ವವಿವೇಕ ಅಂತ ಒಂದು ಗ್ರಂಥ ಇದೆ, ಅಲ್ಲಿ ಇವೆಲ್ಲ ಇದೆ ಅಂದರು ಆಚಾರ್ಯರು. ಅಥಾತ ಆನಂದಸ್ಯ ಮೀಮಾಂಸಾ ದೇವಾಸುರೇಭ್ಯೋ ಮಘವಾನ್ ಪ್ರಧಾನಃ ಇತ್ಯಾದಿ ಚ. ಅಥಾತ ಆನಂದಸ್ಯ ಮೀಮಾಂಸಾ ಅನ್ನುವ ವೇದವನ್ನು ನೋಡಿ ನೀವು ತಾರತಮ್ಯವನ್ನು ಚಿಂತನೆ ಮಾಡಬೇಕು. ಇಂದ್ರಾದ್ಯಾ ಸ್ತನಕಾದ್ಯಾಶ್ಚ ದಕ್ಷಾದ್ಯ ಏಪಿ ಚಾಪರೆ ಋಷಯೋ ಮನವೋ ದೇವಾಸ್ತದ್ವಂಚ ಏ ಚ ಕೇಚನ ಉಮಾಯ ಅವರಾಸ್ತರ್ವೇ ಗುಣೈಸ್ತರ್ವೈರ್ನ ಸಂಶಯ. ಇಂದ್ರ ಆಗಿರಬಹುದು, ಸನಕಾದಿಗಳಾಗಿರಬಹುದು, ದಕ್ಷ ಪ್ರಜಾಪತಿ ಮೊದಲಾದವರಾಗಿರಬಹುದು, ಬ್ರಹ್ಮದೇವರ ಮಕ್ಕಳಾಂದ ಮಾತ್ರಕ್ಕೆ ಸದಾಶಿವನಿಗಿಂತಾಗಲಿ ಶಿವನ ಪತ್ನಿಯಾದ ಉಮೆಗಿಂತಾಗಲಿ ದೊಡ್ಡವರು ಅಂತ ಅಂದುಕೊಳ್ಳಬಾರದು. ಅದಕ್ಕೆ ಇದೆಲ್ಲ ಬಂತು ನೋಡಿ. ಮುಂದೆ ಚತುರ್ಥ ಸ್ಕಂದದಲ್ಲಿ ದಕ್ಷಯಜ್ಞ ಭಂಗ ಅನ್ನುವ ಒಂದು ಪ್ರಸಂಗ ಬರ್ತದೆ. ಆ ದಕ್ಷಯಜ್ಞ ಭಂಗ ಪ್ರಸಂಗದಲ್ಲಿ ಇದ್ದದ್ದನ್ನೆಲ್ಲ ನೋಡಿದ್ರೆ ಪಾರ್ವತಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಅವಿವೇಕಿ ಹುಡುಗಿಯ ಅಂತ ಅನ್ನಿಸಿಬಿಡುತ್ತೆ. ಅಲ್ಲ ಅಂದರು. ಅಲ್ಲಿ ಬೇರೆ ಕಾರಣ ಉಂಟು, ಅದು ಬೇರೆ. ಅಲ್ಲಿ ಅವಳ ಎತ್ತರ ದೊಡ್ಡದು. ಆದರೆ ನೋಡಿ, ಅಲ್ಲಿ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಮತ್ತೆ ಬೇರೆ ಹುಟ್ಟಿದ್ದು ಹಿಮಾಲಯನ ಮಗಳಾಗಿ, ಪರ್ವತದ ಮಗಳು ಆದ್ದರಿಂದಾಗಿ ಪಾರ್ವತಿ. ಅದರಲ್ಲಿ ಹೇಳ್ತಾರೆ ಏನು ಅಂತ. ಅದರಿಂದ ತತ್ವವಿವೇಕದಲ್ಲಿ ಹೀಗಿದೆ. ತತ್ವ ನಿರ್ಣಯ ಅಂತ ಒಂದು ಗ್ರಂಥ ಇದೆ, ವಿಷ್ಣುಕೃತೆ ತತ್ವ ನಿರ್ಣಯೇ. ಋತೆ ಹರಿಬ್ರಹ್ಮವಾಯು ಚೇತವೀಂದ್ರಾನ್ ಸಭಾರ್ಯಕಾನ್ ಶಂಕರಂಚಾತಿ ವೇತ್ತವ್ಯಂ ಅನ್ಯನ್ ಮೋಹಾರ್ಥಮಿಷ್ಯತೆ. ಪರಮಾತ್ಮ ಬಿಟ್ಟರೆ ಬ್ರಹ್ಮ ವಾಯು ಶೇಷ ರುದ್ರ ಗರುಡ ಇವರ ಹೆಂಡತಿಯರು, ಇವರನ್ನು ಪ್ರಧಾನ, ಇವರು ಮೊದಲ ಸೃಷ್ಟಿ. ಆಮೇಲೆ ಉಳಿದವರೆಲ್ಲ ನಂತರದ್ದು. ಏನಾದರೂ ಅಸ್ತವ್ಯಸ್ತ ಇದ್ದರೆ ಅದನ್ನು ಮೋಹಕ್ಕಾಗಿ ಅಂತ ಅಂದುಕೊಳ್ಳಬೇಕು. ಇಲ್ಲವೇ ಬಹಳ ಕಾಲ ಆದಮೇಲೆ ಬಹಳ ರೂಪಗಳಿಂದ ಸೃಷ್ಟಿ, ಅದರಿಂದಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರುತ್ತೆ ಅಂತ ಅಂದ್ಕೋಬೇಕು ಅಂದರು. ಇಷ್ಟು ಹೇಳ್ತಾರೆ. ತಾನ್ಬಭಾಷೆ ಸ್ವಭೂ ಪುತ್ರಾನ್ ಪ್ರಜಾ ಸೃಜತ ಪುತ್ರಕಾಹ ತನ್ನೈಚ್ಛನ್ ಮೋಕ್ಷಧರ್ಮಾಣ ವಾಸುದೇವ ಪರಾಯಣಾಹ. ಆಗ ಬ್ರಹ್ಮದೇವರು ಹೇಳಿದರಂತೆ, ತಾನ್ ಪ್ರತ್ಯಾಹ ಸ್ವಭೂಹು. ದೇವರ ಮಗನಾದ ನಾಲ್ಮುಗ ಬ್ರಹ್ಮ ಹೇಳಿದ್ದು ಹೀಗೆ ನೋಡಿ.
ಮಕ್ಕಳೇ ಪುತ್ರಕಾಹ ಪ್ರಜಾಸೃಜತ, ನೀವು ಮಕ್ಕಳನ್ನು ಮುಂದುವರಿಸಿ, ಪರಂಪರೆಯನ್ನು ಮುಂದುವರಿಸಬೇಕು. ಮದುವೆ ಆಗೋದು ಅಥವಾ ಹೆಣ್ಣನ್ನು ಹುಡುಕೋದು ಯಾಕಾಗಿ ಅಂದರೆ ಪರಂಪರೆ ಮುಂದುವರಿಲಿಕ್ಕಾಗಿ. ಅದರಿಂದ ನೀವು ಪರಂಪರೆಯನ್ನು ಮುಂದುವರಿಸಿ ಅಂತ ಹೇಳಿದಾಗ ತನ್ನ ಇಚ್ಛನ್ ಮೋಕ್ಷ ಧರ್ಮಾಣ, ಆ ಸನಕಾದಿಗಳಿಗೆ ಇಷ್ಟ ಇಲ್ಲ, ನಾವು ಮೋಕ್ಷದ ಕಡೆಗೆ ಹೋಗಬೇಕು, ಮಕ್ಕಳನ್ನು ಉಂಟು ಮಾಡೋಲ್ಲ ಅಂತಂದರು. ಸೋವಜ್ಞಾತ ಸುತೈರೇವಂ ಪ್ರತ್ಯಾಖ್ಯಾತಾನುಶಾಸನೈ ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತು ಮುಪಚಕ್ರಮೇ. ಈ ರೀತಿ ತನ್ನ ಮಕ್ಕಳು ತನ್ನ ಆದೇಶವನ್ನು ಧಿಕ್ಕರಿಸಿದಾಗ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ತಡೆಯಲಾಗದ ಸಿಟ್ಟನ್ನು ತಡ್ಕೊಂಡ್ರಂತೆ. ಧಿಯಾ ನಿಗೃಹ್ಯಮಾಣೋಪಿ ಭ್ರುವೋರ್ಮಧ್ಯಾತ್ ಪ್ರಜಾಪತೆ ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ಬ್ರಹ್ಮದೇವರು ಸಿಟ್ಟನ್ನು ಪ್ರಜ್ಞಾಪೂರ್ವಕವಾಗಿ ತಡೆದುಕೊಂಡರೂ ಕೂಡ ಅವರ ಹಣೆಯ ನಡುವಿನಿಂದ ದಿಗ್ಗನೆ ಒಬ್ಬ ಎದ್ದು ಬಂದ ಅಂತೆ. ಅವನು ನೀಲಲೋಹಿತ, ಸ್ವಲ್ಪ ನೀಲಿ ಬಣ್ಣ, ಸ್ವಲ್ಪ ಕೆಂಪು ಬಣ್ಣದ ಶೇಡಿನಲ್ಲಿ ಇದ್ದ. ಅದಕ್ಕೆ ನೀಲಲೋಹಿತ ಅಂತ. ಯಾರು ಅಂದರೆ ಸದಾಶಿವ. ಸವೈರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ ನಾಮಾನಿ ಕುರುಮೇ ಧಾತಃ ಸ್ಥಾನಾನಿ ಚ ಜಗದ್ಗುರು. ಹುಟ್ಟಿದ ಕೂಡಲೇ ಅತ್ತ ಅಂತೆ ಸವೈರುರೋಧ. ಹುಟ್ಟಿದ ಕೂಡಲೇ ಮಗು ಅತ್ತಿತು, ಅಳೋದು ಸಹಜ. ಆದರೆ ಹೇಳಿತಂತೆ ನಾಮಾನಿ ಕುರುಮೇ ಧಾತಃ, ನನಗೆ ನಾಮಕರಣ ಆಗಬೇಕು ಅಂತ. ಯಾವ ಮಗು ಕೇಳುತ್ತೆ? ಈ ಮಗು ಕೇಳಿತು, ನಾಮಾನಿ ಕುರುಮೇ ಧಾತಃ, ನಾಮಕರಣ ಆಗಬೇಕು ಅಂತ. ಆಮೇಲೆ ಸ್ಥಾನಾನಿತ ಜಗದ್ಗುರು, ನನಗೆ ಒಳ್ಳೆ ಸ್ಥಾನ ಬೇಕು ಅಂತ ಕೇಳಿತಂತೆ ಮಗು. ಇತಿ ತಸ್ಯ ವಚಃ ಪಾದ್ಮಃ ಭಗವಾನ್ ಪ್ರತಿಪಾಲಯನ್ ಅಭ್ಯಧಾತ್ ಭದ್ರಯಾ ವಾಚ ಮಾರೋದೀಹಿ ತತ್ಕರೋಮಿತೆ. ಆಗ ಬ್ರಹ್ಮದೇವರು ನಗುತ್ತಾ ಹೇಳಿದರಂತೆ, ಆಯಿತು, ನಿನಗೆ ನಾಮಕರಣವನ್ನು ಮಾಡ್ತೇನೆ, ಆಧಿಪತ್ಯವನ್ನು ಕೊಡ್ತೇನೆ ಅಂತ. ನಾಮಕರಣ ಮಾಡಬೇಕಲ್ಲ. ಏನು ನಾಮಕರಣ ಮಾಡಬೇಕು? ಗೂಗಲ್ ಹುಡುಕೋ ಹಾಗಿಲ್ವಲ್ಲ. ಅದು ಅತ್ಯಂತ ಅವಿವೇಕದ ಕ್ರಮ. ಮಕ್ಕಳ ಹೆಸರನ್ನು ಹುಡುಕಲಿಕ್ಕೆ ಗೂಗಲ್ ನೋಡೋದು. ಅರ್ಥ ಇರಬೇಕಂತೆ, ಈ ತನಕ ಯಾರು ಇಟ್ಟಿರಬಾರ್ದಂತೆ, ದೇವ್ರ ಹೆಸರು ಆಗಿರಬೇಕಂತೆ. ನಾನು ಆವಾಗ ಸಂಸ್ಕೃತಜ್ಞರ ನೆನಪಾಗತ್ತೆ. ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ಮಗುಗೊಂದು ಹೆಸರಿಡಬೇಕು ಅಂತಿದ್ದೀನಿ, ಡಿಫ್ರೆಂಟ್ ಆಗಿರೋದೊಂದು ಹೆಸರು ಹೇಳು. ನಾನು ಒಬ್ರಿಗೆ ಹೇಳಿದೆ, ಅನಾಥ ಅಂತ ಇಡಿ. ಡಿಫ್ರೆಂಟ್, ಈ ತನಕ ಯಾರೂ ಇಟ್ಕೊಂಡಿಲ್ಲ. ಮುಖ್ಯಪ್ರಾಣನ ಹೆಸರು ಅ ಅಂದರೆ ನಾರಾಯಣನನ್ನೇ ನಾಥ ಸ್ವಾಮಿಯಾಗಿ ಹೊಂದಿರುವವ. ಸೂಪರ್ ಹೆಸರು ಅಂತ. ಅಲ್ಲ, ಇವರಿಗೆ ಒಂದು ಮಗುವಿಗೆ ಹೆಸರಿಡಬೇಕು ಅಂತಾದರೆ ಅದರ ಪ್ರಸಂಗ, ಅವತ್ತಿನ ಅಗತ್ಯ ಏನಿದೆ ಎಲ್ಲವನ್ನು ನೋಡಿಕೊಂಡು ಹೆಸರಿಡಬೇಕು. ಸುಮ್ಮನೆ ಅದು ಡಿಫ್ರೆಂಟು ಅಂತ ಹೆಸರಿಟ್ಬಿಟ್ರೆ ಅವ್ನು ಡಿಫ್ರೆಂಟಾಗಿ ಬಾಳ್ತಾನೇನಿಲ್ಲ, ಎಲ್ಲರ ಥರನೇ ತಾನೇ ಬಾಳೋದು. ಅದರಿಂದ ಇವರೇನು ಮಾಡಬೇಕು? ಒಂದೋ ಇವರೇ ಏನು ಬೇಕಾದ್ರೆ ಹೆಸರಿಡಲಿ, ಇಲ್ಲ ಅನ್ನಲ್ಲ. ಆ ಕಾಲ, ಆ ವ್ಯಕ್ತಿ ಮತ್ತು ಅವರ ಜನನದಲ್ಲಿ ಆದ ವಿಶೇಷ ಪ್ರಸಂಗ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ಹೆಸರಿಡಬೇಕು. ಇವರು ಹೆಸರಿಟ್ರಂತೆ ಬ್ರಹ್ಮದೇವರು. ಯಾರನ್ನೂ ಕೇಳಲಿಲ್ಲ, ಯಾವ ಆಚಾರನೂ ಕೇಳಲಿಲ್ಲ, ಯಾವ ಸಂಸ್ಕೃತ ಪಂಡಿತರನ್ನು ಕೇಳಲಿಲ್ಲ. ಯದರೋಧಿ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕಃ ತತಸ್ತ್ವಾಂ ಅಭಿಧಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಃ. ನೀನು ಅತ್ತೆಯಲ್ಲವಾ ಯದರೋಧೀಹಿ, ಅದರಿಂದಾಗಿ ನಿನ್ನ ಹೆಸರು ರುದ್ರ ಅಂತಂದು. ನೀನು ಜೋರಾಗಿ ಅತ್ತೆ, ಆ ಅಳುವಿನ ಕಾರಣದಿಂದ ನಿನ್ನ ಹೆಸರು ರುದ್ರ. ಹಾಗೆ ಅಳುವಿನ ಕಾರಣದಿಂದ ಇನ್ನೊಬ್ಬ ಹೆಸರನ್ನು ಪಡೆದಿದ್ದಾನೆ, ಅವನ ಹೆಸರು ರಾವಣ ಅಂತ. ಓ ಅಂತ ಅವನಿಗೆ ಹೆಸರೇ ಇಲ್ಲ. ನಿನ್ನೆ ನಾನು ಹೇಳ್ತಾ ಇದ್ದೆ ಬ್ರಹ್ಮಶೌಚದ ಕಥೆ. ಅಂದರೆ ರಾವಣನಿಗೆ ಹೆಸರಿಲ್ಲ. ಮೊದಲು ಹುಟ್ಟಿತು, ಮಗು ಹುಟ್ಟಿತು, ಏನಂತ ಕರೆಯೋದು?
ದಶಮುಖ ಸಾಕು, 10 ಮುಖದವ, ಇನ್ನೇನು ಬೇರೆ ಹೆಸರೇ ಬೇಡ. ಹೆಸರು ಯಾಕೆ? 10 ಜನರಿಂದ ಬೇರೆಯಾಗಿ ಗುರುತಿಸ್ಲಿಕ್ಕಲ್ವ ಹೆಸರು. ಇವನಿಗೆ ಹೆಸರೇ ಬೇಡ, ಯಾಕೆ? 10 ತಲೆಯವ, ಮುಗಿದೋಯ್ತು. ದಶಮುಖ, ಇವನಿಗೆ ಬೇರೆ ಹೆಸರು ಬೇಡ. ಆಮೇಲೆ ಸದಾಶಿವನನ್ನು ಎತ್ತಿ ಬಿಸಾಡಲಿಕ್ಕೆ ಅಂತ ಹೋಗಿ ಹಿಮಾಲಯದ ಕೆಳಗಡೆ ಕೈ ಹಾಕಿದ. ಕೈಲಾಸದ ಕೆಳಗಡೆ, ಹಿಮಾಲಯ ಅಲ್ಲ, ಕೈಲಾಸದ ಕೆಳಗಡೆ ಕೈ ಹಾಕಿದ. ಸದಾಶಿವ ತನ್ನ ಹೆಬ್ಬೆಟ್ಟಿನಿಂದ ಒತ್ತಿದ, ಕೈ ಸಿಕ್ಕಾಕೊಂಡ್ಬಿಡ್ತು. ಹೋ ಅಂತ ಅತ್ತ ಅಂತೆ, 3 ಲೋಕವೂ ನಡುಗೋಯ್ತಂತೆ. ಬಾಗಿಲ ಸಂದಿಗೆ ಬೆರಳು ಸಿಕ್ಕಿದರೆ 3 ಮನೆ ಅಲುಗಾಡಿಸುವ ಶಕ್ತಿ ಇರೋ ನಮಗೆ, ಪರ್ವತದಡಿಗೆ ಕೈ ಸಿಕ್ಕಿದ್ರೆ 3 ಲೋಕ ಅಲುಗಾಡಿಸುವ ಶಕ್ತಿ ಇರಲ್ವೇ ರಾವಣನಿಗೆ? ಅದಕ್ಕೆ ಅತ್ತ ಆದ್ದರಿಂದಾಗಿ ರಾವಣ ಅಂತ. ಆಮೇಲೂ ಅವನು ರಾವಣನೇ ಆದ, ರಾವಯತಿ. ಬೇರೊಬ್ಬರನ್ನು ಅಳಿಸಿದ, ಮೊದಲು ಅತ್ತ ಆಮೇಲೆ ಅಳಿಸಿದ. ಹೀಗೆ ಅಳುವಿನ ಕಾರಣದಿಂದಾಗಿ ಒಬ್ಬ ದೇವತೆಗೆ ಹೆಸರು ಬಂತು ರುದ್ರ ಅಂತ, ಅಳುವಿನ ಕಾರಣದಿಂದ ಒಬ್ಬ ದೈತ್ಯನಿಗೆ ಹೆಸರು ಬಂತು ರಾವಣ ಅಂತ. ಹೃದಿಂದ್ರಿಯಾಣ್ಯಸುರ್ವ್ಯೋಮ ವಾಯುರಗ್ನಿರ್ಜಲಂ ಮಹಿ ಸೂರ್ಯ ಚಂದ್ರ ತಪಶ್ಚೈವ ಸ್ಥಾನಾನಿ ಏಕಾದಶಾನಿ ಭೋಃ. ನಿನಗೆ 11 ಸ್ಥಾನಗಳನ್ನು ಕೊಡ್ತೇನೆ ಎಂದ್ರಂತೆ ಬ್ರಹ್ಮದೇವರು. ಹುಟ್ಟಿದ ಕೂಡಲೇ ಅಲಾಟ್ಮೆಂಟು. ಏನು? ಹೃತ್ ಮನಸ್ಸನ್ನು ನಿಯಂತ್ರಣ ಮಾಡ್ತಾನವನು. ಇಂದ್ರಿಯ ಮುಗೀತು, ಇಂದ್ರಿಯಗಳನ್ನೇ ನಿಯಂತ್ರಣ ಮಾಡೋದವನು. ಯಾಕೆಂದರೆ ಮನಸ್ಸು ಹೇಳಿದಾಗ ಇಂದ್ರಿಯ ಕೇಳೋದು. ಆಮೇಲೆ ಅಸುಹು, ಅವನು ದೇಹಮಾನಿ ಶರೀರ ಪುರುಷ ಶಿವ. ಶರೀರ ಪುರುಷ ಅವನು ಶಿವ. ಅದರಿಂದಾಗಿ ಅಸುಹು. ಆಮೇಲೆ ವ್ಯೋಮ, ಆಕಾಶವನ್ನ ಏನಂತ ಕರೀತಾರೆ? ಸದಾಶಿವನ ನೆಲೆ ಅಂತ, ವ್ಯೋಮಕೇಶ ಅಂತ. ಆಕಾಶವೇ ಅವನ ತಲೆ. ಆಗಸದ ಆ ಮೋಡಗಳು ಅವನ ಕೂದಲುಗಳಿದ್ದ ಹಾಗೆ ವ್ಯೋಮಕೇಶ. ಬಂಗಾಳಿಗಳು ಇಟ್ಕೋತಾರೆ ವ್ಯೋಮಕೇಶ್. ಬಂಗಾಳಿಗಳು ಹೆಸರು ಚೆನ್ನಾಗಿ ಇಟ್ಕೋತಾರೆ, ಅವರೇ ಚೆನ್ನಾಗಿರಲ್ಲ, ನಾವೇನು ಮಾಡೋಣ. ಹೆಸರು ಅದ್ಭುತ, ಕುಮುದ ಬಂಧು. ಅವರು ಕೇಳಿದ್ರೆ ಕೋಮೋದು ಬೋಂಧೋ ಅಂತಾರೆ. ಅವರು ಭಾರಿ ಕಷ್ಟ. ಅವರು ಬಂಗಾಳಿಗಳು ಸಂಸ್ಕೃತ ಮಾತನಾಡ್ತಾರೆ, ಅರ್ಥವೇ ಆಗಲ್ಲ. ಅದರಿಂದಾಗಿ ಇರಲಿ. ಯಾಕೆ ಹೇಳಿದ್ದು ಅಂತಂದರೆ, ವ್ಯೋಮ ಶಿವ ಅಂತ ಹೇಳಿ ಪ್ರಾಚೀನ ಭಾರತದ ತರ್ಕಶಾಸ್ತ್ರ ಬರೆದವ ಒಬ್ಬ ಇದ್ದಾನೆ, ವ್ಯೋಮ ಶಿವಾಚಾರ್ಯ ಅಂತ. ಅವನದ್ದು ತರ್ಕಶಾಸ್ತ್ರದ ಗ್ರಂಥ ಬಂದು ವ್ಯೋಮಾವತಿ ಅಂತ. ಇಲ್ಲಿ ವ್ಯೋಮ ಅಂತ ಬಂತಲ್ಲ, ಹೀಗೆ ಇದೆಲ್ಲ ನೆನಪಾಯಿತು. ಇನ್ನು ವಾಯು, ಗಾಳಿ, ಅಗ್ನಿ, ನೀರು, ಭೂಮಿ, ಸೂರ್ಯ, ಚಂದ್ರ, ತಪಸ್ಸು. ಒಳ್ಳೆಯ ಆಲೋಚನೆ. ಈ 11 ಸ್ಥಾನಗಳಲ್ಲಿ ಅವನು ನೆಲೆಗೊಂಡಿರ್ತಾನೆ. ಅವನಿಗೆ 11 ಹೆಸರುಗಳಿದೆ. ಮನುಹು ಮಹಾನಾಥಃ ಮಹಾಶಿವ ಋತಧ್ವಜ ಮರುರೇತ ಭವಕ್ಕಾಲ ವಾಮದೇವೋ ಧೃತವ್ರತಃ. ಮನ್ಯು ಅಂತ ಹೆಸರು, ಕ್ರೋಧಾಭಿಮಾನಿ ಆದ್ದರಿಂದ. ಮನನಕ್ಕೆ ಪ್ರಚೋದನೆ ಮಾಡ್ತಾನೆ ಆದ್ದರಿಂದ. ಮಹಾನಾಸಃ ಅಂತ ಹಿರಿದಾದ ನೆಲೆ ಅವನದು. ಮಹಾನ್ ಅಂತ ಹಿರಿಯ, ಅವನು ದೊಡ್ಡವ. ಶಿವ ಅಂತ ಕರೀತಾರೆ ಅವನನ್ನು. ಋತಧ್ವಜ, ಯಥಾರ್ಥ ಜ್ಞಾನ ಅನ್ನೋದನ್ನು ಕೊಡುವವ ಅವನು, ಅದಕ್ಕೆ ಋತಧ್ವಜ ಅಂದರು. ಮರುರೇತಾಹ, ಮರುಭೂಮಿಯನ್ನು ಕೂಡ ಚಿಗಿಸಬಲ್ಲ ಸಾಮರ್ಥ್ಯ ಇರುವವ. ಭವಾಂತರೆ, ನಾಶಕ ಆದ್ದರಿಂದಾಗಿ ಕಾಲಾಂತರೆ, ಅತ್ಯಂತ ಚಲುವ ಆದ್ದರಿಂದಾಗಿ ವಾಮದೇವ ಅಂತಾರೆ. ದೇವರ ತಪಸ್ಸೆನ್ನುವ ವ್ರತವನ್ನು ಹಿಡಿದಿದ್ದಾನೆ, ಆದ್ದರಿಂದಾಗಿ ಧೃತವ್ರತ ಅಂತಾರೆ.
ನಿಮಗೊಂದು ತಮಾಷೆ ಹೇಳಬೇಕು ನಾನು. ಲಿಂಗ ಪುರಾಣದಲ್ಲಿ ಈ ಸದಾಶಿವನ ಗುಟ್ಟಾದ ಹೆಸರುಗಳನ್ನು ಹೇಳಲಿಲ್ಲ, ಆದರೆ ಅಲ್ಲಿ ಬ್ರಹ್ಮನ ಗುಟ್ಟಾದ ಹೆಸರುಗಳನ್ನು ಹೇಳಿದ್ದಾರೆ. ಬಹಳ ವಿಚಿತ್ರ ಅದು. ನಾವು ಲಿಂಗ ಪುರಾಣ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅಲ್ಲಿ ಲಿಂಗಕ್ಕಿರೋ ಡೆಫಿನೇಷನ್ನೇ ಬೇರೆ. ಧೀರ್ವೃತ್ತಿ ಅಸಹೋಮಾಚ ನಿಯುತ್ಸರ್ಪಿರಿಡಾಂಬಿಕಾ ಇರಾವತಿ ಸುಧಾ ದೀಕ್ಷಾ ರುದ್ರಾಣ್ಯೋ ರುದ್ರತೆ ಸ್ತ್ರೀಯ. 11 ಜನ ಹೆಂಡತಿಯರು, 11 ಜನ ಹೆಂಡತಿಯರಲ್ಲ, 11 ರೂಪದ ಹೆಂಡತಿ. ಯಾರು? ಧೀಹಿ, ಪಾರ್ವತೀದೇವಿ ಧೀಹಿ ಅಂತ. ಇನ್ನು ವೃತ್ತಿ ಅಂತಂದರೆ ಬದುಕಲು ಬೇಕಾದ ಮಿನಿಮಮ್ ಸೆನ್ಸನ್ನು ಕೊಡುವವಳು. ಇನ್ನು ಅಸಹ, ಮನಸ್ಸು ಇರದೆ ಅವಳು ಇರುವುದಿಲ್ಲ, ಆದ್ದರಿಂದಾಗಿ ಸಹಿಸದವಳು ಅಸಹ. ಉಮಾ ಅಂದರೆ ಉತ್ಕೃಷ್ಟವಾದ ಜ್ಞಾನ ಇರುವವಳು ಅಂತ. ನಿಯುಕ್ತಂತ ಕರೀತಾರೆ. ಅವಳನ್ನು ನಿಯಂತ್ರಣ ಮಾಡಬೇಕು. ಮನಸ್ಸಿನಿಂದ ನಿಯಂತ್ರಣಕ್ಕೆ ಒಳಗಾಗ್ತಾಳೆ. ಸರ್ಪಿಹಿ, ಮನಸ್ಸಿನ ಜೊತೆಗೆ ಸಾಗುವವಳು. ಜಗತ್ತಿಗೆ ಅನ್ನವನ್ನು ನೀಡುವವಳು. ಅಂಬಿಕಾ, ಅವಳ ತಾಯಿ ಅಂತಾನೆ ಅವಳ ಹೆಸರು. ಅಂಬಿಕಾ ಅಂತಂದರೆ ತಾಯಿ ಅಂತಾನೆ, ಅದಕ್ಕೆ ಅಂಬಿಕಾ ಅಂದರು. ಇನ್ನು ಇರಾವತಿ, ಅಂತಂದರೆ ವೃತ್ತಿಯ ಎತ್ತರವಾದ ವೃತ್ತಿಯನ್ನು ಕೊಡುವವಳು ಇರಾವತಿ. ಸುಧಾ, ಮಾತು ಅನ್ನೋದು ಒಂದು ಅಮೃತ, ಅದಕ್ಕೆ ಸುಧಾ ಅಂತಂದರು. ಇನ್ನು ದೀಕ್ಷಾ, ಒಳ್ಳೆಯದನ್ನು ಪಡೆಯಬೇಕು ಅಂತನ್ನುವ ಬಯಕೆಯನ್ನು ನೀಡುವವಳು. ಹೀಗೆ ಉಮೆಯ ರೂಪಗಳು 11 ಸದಾಶಿವನ ರೂಪ. ಈ ತರಹದ ಸ್ಥಾನಗಳು ಅವನಿಗಾಯಿತು. ಗೃಹಾಣೈತಾನಿ ನಾಮಾನಿ ಸ್ಥಾನಾನಿ ಚ ತಪೋಚಣಂ ಆಭಿಸೃಜ ಪ್ರಜಾ ಬಹ್ವೀಹಿ ಪ್ರಜಾನಾಮಸಿ ಯತ್ಪತಿ. ನೋಡು, ನೀನು ಹೇಳಿದಂತೆ ನಾಮಗಳನ್ನು ಕೊಟ್ಟಿದ್ದೇನೆ, ನೀನು ಹೇಳಿದ ಹಾಗೆ ಸ್ಥಾನವನ್ನು ಕೊಟ್ಟಿದ್ದೇನೆ, ಇನ್ನು ನನ್ನ ಮಾತು ನೀನು ಕೇಳಬೇಕು, ಪ್ರಜೆಗಳನ್ನು ಸೃಷ್ಟಿ ಮಾಡು ಅಂದ್ರಂತೆ ಬ್ರಹ್ಮದೇವರು. ಇತ್ಯಾದಿಷ್ಟಸ್ಸ ಗುರುಣ ಭಗವಾನ್ ನೀಲಲೋಹಿತ ಸತ್ವಾಕೃತಿ ಸ್ವಭಾವೇನ ಸಸರ್ಜ ಆತ್ಮಸಮಾಪ್ರಜಾ. ಈ ರೀತಿಯಾಗಿ ತಂದೆ ಹೇಳಿದಾಗ ಮಗನಾದ ಸದಾಶಿವ ತನ್ನಂತೆ ಇರುವವರನ್ನು ಸೃಷ್ಟಿ ಮಾಡಿದ ಅಂತೆ. ಎಲ್ಲ ಸದಾಶಿವನ ತರಹ ಇರುವವರು. ರುದ್ರಾಣಾಂ ರುದ್ರಸೃಷ್ಟಾನಾಂ ಸಮಂತಾತ್ ಗ್ರಸತಾಂ ಪ್ರಜಾ ನಿಶಾಮ್ಯ ಅಸಂಖ್ಯಶೋ ಯೂಥಾನ್ ಪ್ರಜಾಪತಿ ರಶಂಕತ. ರುದ್ರದೇವರಿಗೆ ಆಜ್ಞೆ ಎಂಥದ್ದು? ನಿನ್ನಂತೆ ಇರುವವರನ್ನು ಸೃಷ್ಟಿ ಮಾಡು ಅಂತ. ಆ ರುದ್ರದೇವರಂತೆ ಇರುವ ಪ್ರಜೆಗಳು ಇಡೀ ಜಗತ್ತನ್ನು ಕಬಳಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಚಕ್ಷುರ್ಭಿರುದ್ಬಣೈಹಿ, ಈ ಥರದ ಮಕ್ಕಳು ಸಾಕು ಅಂದರು. ಸಾಕು, ಈ ಥರದ ಮಕ್ಕಳು ನನ್ನನ್ನು ಸೇರಿಸಿಕೊಂಡು ಎಲ್ಲರನ್ನೂ ಕಬಳಿಸ್ಬಿಡ್ತಾ ಇದ್ದಾರಲ್ಲಪ್ಪ ಅಂತ. ಹೀಗೆ ಕೆಲವೊಬ್ಬರು ಹುಟ್ಟಿಸಿದ ತಂದೆಗೆ ದ್ರೋಹ ಮಾಡುವ ಮಕ್ಕಳು ಇರ್ತಾರೆ. ಇಂಥವರನ್ನು ಸೃಷ್ಟಿ ಮಾಡಿದಾಗ ಬೇಡ ಅಂತ ಹೇಳದೆ ಇನ್ನೇನು ಮಾಡ್ತಾರೆ? ಸಾಕು ಮಾರಾಯ, ಸೃಷ್ಟಿ ಮಾಡಿದ್ದು ಹೇಳಿದರಂತೆ. ರುದ್ರ ತಾಮಸಾಹಂಕಾರದ ದೇವತೆ. ಅದರಿಂದಾಗಿ ಆ ತಾಮಸಾಹಂಕಾರದಿಂದ ಸೃಷ್ಟರಾದವರು ಅವರು ಸೃಷ್ಟಿ ಮಾಡೋದಿಲ್ಲ, ಬೇಕಾದ್ರೆ ನಾಶ ಮಾಡ್ತಾರೆ. ಈ ಹೊರಗಡೆಯ ಲೋಕದಲ್ಲಿ ಏನೇನು ಕಾಣುತ್ತಲ್ಲ ತಮೋಗುಣದ ಪ್ರಭಾವ, ಅದೇ ಆತ್ಮದ ಲೆವೆಲಲ್ಲಿ ಇಲ್ಲ ಅಂತ ಹೇಳೋದ? ಅದೆಲ್ಲ ಇದ್ದೇ ಇರುತ್ತೆ. ತಪ ಆತಿಷ್ಠ ಭದ್ರಂತೆ ಸರ್ವಭೂತ ಸುಖಾವಹಂ ತಪಸೈವ ಯಥಾಪೂರ್ವಂ ಸ್ರಷ್ಟಾ ವಿಶ್ವಮಿದಂ ಭವಾನ್ ತಪಸೈವ ಪರಂ ಜ್ಯೋತಿ ಭಗವಂತಮಧೋಕ್ಷಜಂ
ಸರ್ವಭೂತ ಗುಹಾವಾತಂ ಅಂಜತಾ ವಿಂದತೆ ಪುಮಾನ್. ಹೇಳಿದ್ರು ಬ್ರಹ್ಮದೇವರು, ಮಗು ಸದಾಶಿವ, ಇಷ್ಟು ಬೇಗ ಸೃಷ್ಟಿ ಮಾಡಬೇಡಪ್ಪ, ಹೋಗು ದೇವರನ್ನು ಆರಾಧನೆ ಮಾಡು. ಹಿರಿದಾದ ಬೆಳಕಾಗಿರುವ, ಇಂದ್ರಿಯಗಳಿಗೆ ನಿಲುಕದ, ಎಲ್ಲರ ಹೃದಯದ ಒಳಗಡೆ ಇರುವ ದೇವರನ್ನು ಚಿಂತಿಸು, ಒಳ್ಳೆಯದನ್ನು ಸೃಷ್ಟಿ ಮಾಡಲಿಕ್ಕಾಗ್ತದೆ. ಮೈತ್ರೇಯ ಉವಾಚ ಏವಂ ಆತ್ಮಭುವಾದಿಷ್ಟ ಪರಿಕ್ರಮ್ಯ ಗಿರಾಂ ಪತಿಂ ಬಾಢಂ ಇತ್ಯಮುಮಾಮಂತ್ರ್ಯ ವಿವೇಚ ತಪಸೇವನಂ. ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದಾಗ ಸದಾಶಿವ ಸುತ್ತು ಬಂದು ನಮಸ್ಕಾರ ಮಾಡಿ ದೇವರನ್ನು ಕುರಿತು ತಪಸ್ ಮಾಡಲಿಕ್ಕೆ ಕಾಡಿಗೆ ಹೋಗಿದ್ದಂತೆ. ಅಥಾಭಿಧ್ಯಾಯತಸ್ತರ್ಗಂ ದಶಪುತ್ರಾ ಪ್ರಜಜ್ಞಿರೇ ಭಗವಚ್ಛಕ್ತಿಯುಕ್ತಸ್ಯ ಲೋಕಸಂತಾನ ಹೇತವಃ. ಆಮೇಲೆ ಬ್ರಹ್ಮದೇವರು ದೇವರ ಅಣತಿಯನ್ನು ಪಾಲಿಸಬೇಕು, ಅದಕ್ಕೆ ಸೃಷ್ಟಿಯಾಗಬೇಕು, ನನ್ನಿಂದ ಏನು ಸೃಷ್ಟಿಯಾಗಿರುತ್ತೆ ಅದರ ಪರಂಪರೆ ಮುಂದುವರಿಬೇಕು ಅಂತಂದಾಗ ಹೀಗೆ ಹುಟ್ಟಿದರಂತೆ 10 ಜನ. ಮರೀಚಿ, ಅತ್ರ್ಯಂಗಿರಸೌ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷಶ್ಚ, ದಶಮಸ್ತತ್ರ ನಾರದ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ. 9 ಜನ ಮಕ್ಕಳು, ಸಂತತಿಯನ್ನು ಮುಂದೆ ಬೆಳೆಸುವವರು. 10ನೆಯವನು ದಶಮಸ್ತತ್ರ ನಾರದ. ನಾರದರು 10ನೆಯವರು. ಅವರು ಎಲ್ಲೆಲ್ಲಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಉತ್ಸಂಗಾನ್ ನಾರದೋ ಜಜ್ಞಿ, ತೊಡೆಯಿಂದ ನಾರದರು ಹುಟ್ಟಿದ್ದಂತೆ. ದಕ್ಷ ಅಂಗುಷ್ಠಾತ್ ಸ್ವಯಂಭುವ, ದಕ್ಷ ಪ್ರಜಾಪತಿ ಹೆಬ್ಬೆರಳಿನಿಂದ ಹುಟ್ಟಿದ್ದು. ಪ್ರಾಣಾದ್ ವಸಿಷ್ಠ ಸಂಜಾತಃ, ಪ್ರಾಣದಿಂದ ವಸಿಷ್ಠರು ಹುಟ್ಟಿದ್ದು. ಭೃಗುಸ್ತ್ವಚಿ, ಚರ್ಮದಿಂದ ತೊಗಲಿನಿಂದ ಭೃಗು ಹುಟ್ಟಿದ್ದು. ಕರಾತ್ ಕ್ರತು, ಕೈಗಳಿಂದ ಕ್ರತು ಹುಟ್ಟಿದ್ದು. ಪುಲಹೋ ನಾಭಿತೋ ಜಜ್ಞೆ, ಪುಲಹರು ಹೊಕ್ಕಳಿನಿಂದ ಹುಟ್ಟಿದ್ದು. ಪುಲಸ್ತ್ಯ ಕರ್ಣಯೋ ಋಷಿ, ಪುಲಸ್ತ್ಯರು ಕಿವಿಯಿಂದ ಹುಟ್ಟಿದ್ದು. ಅಂಗಿರಾ ಮುಖತಃ, ಅಂಗಿರೋ ಋಷಿ ಮುಖದಿಂದ ಹುಟ್ಟಿದ್ದು. ಅಕ್ಷಿಣಃ ಅತ್ರಿಹಿ, ಕಣ್ಣಿನಿಂದ ಅತ್ರಿ ರುಚಿ ಹುಟ್ಟಿದ್ದು. ಮರೀಚಿರ್ ಮನತೋಭವನ್, ಮರೀಚಿ ಮನಸ್ಸಿನಿಂದ ಬಂದದ್ದು. ಇಷ್ಟು ಪ್ರಾಥಮಿಕ ಸೃಷ್ಟಿ ಆಯಿತು. ಆಮೇಲೆ ಬ್ರಹ್ಮದೇವರ ದೇಹದಿಂದ ಬೇರೆ ಬೇರೆ ಅಭಿವ್ಯಕ್ತ ಆಯಿತಂತೆ. ಅದನ್ನು ಹೇಳ್ತಾರೆ, ಧರ್ಮಸ್ಥನಾತ್ ದಕ್ಷಿಣತಃ ಯತ್ರ ನಾರಾಯಣ ಸ್ವಯಂ. ಬ್ರಹ್ಮದೇವರ ಈ ಎದೆಯಿಂದ ಧರ್ಮ ಹುಟ್ಟಿತಂತೆ. ಈ ಧರ್ಮವನ್ನು ಅನುಸರಿಸಿದರೆ ದೇವರು ಸಿಗುತ್ತಾನೆ. ಅಧರ್ಮ ಪೃಷ್ಠತೋ ಯಸ್ಮಾತ್ ಮೃತ್ಯುರ್ಲೋಕ ಭಯಂಕರ. ಬ್ರಹ್ಮದೇವರ ಬೆನ್ನಿನಿಂದ ಅಧರ್ಮ ಹುಟ್ಟಿತಂತೆ, ಅದೇ ಮುಂದೆ ಮರಣಕ್ಕೆ ಕಾರಣ ಆಗತ್ತೆ. ಹೃದಯ ಕಾಮ, ಹೃದಯದಲ್ಲಿ ಕಾಮ ಬಂತು. ಭ್ರುವೋ ಕ್ರೋಧ, ಹುಬ್ಬಿನಿಂದ ಕ್ರೋಧಾಭಿಮಾನಿ ಹೊರಗಡೆ ಬಂದ. ಲೋಭಶ್ಚ ಅದರ ದಚ್ಛದಾತ್, ಕೆಳತುಟಿಯಿಂದ ಲೋಭ ಬಂತು. ಆಸ್ಯಾದ್ವಾಕ್, ನಾಲಿಗೆಯಿಂದ ವಾಗಭಿಮಾನಿಯೇ ಸೃಷ್ಟಿಯಾದ. ಸಿಂಧವೋ ಮೇಢ್ರಾತ್, ಮೇಢ್ರದಿಂದ ಸಿಂಧುಗಳು ಸಮುದ್ರಗಳು ಹುಟ್ಟಿದ್ದು. ನಿರುತಿ ಪಾಯೋಹೋ ಅಘಾಶ್ರಯ, ನಿರುತಿ ಬ್ರಹ್ಮದೇವರ ಪಾಯು, ಅದರಿಂದ ಹುಟ್ಟಿದ್ದು. ಛಾಯಾಯ ಕರ್ದಮೋ ಜಜ್ಞೆ ದೇವಹೂತ್ಯ ಪತಿಪ್ರಭು, ನೆರಳಿನಿಂದ ಕರ್ದಮರು ಹುಟ್ಟಿದರಂತೆ. ದೇವಹೂತಿಯ ಗಂಡ ಆದರು ಮುಂದೆ. ಅವರಿಬ್ಬರ ದಾಂಪತ್ಯದಲ್ಲೇ ಕಪಿಲನಾಮಕ ಭಗವಂತ ಬಂದದ್ದು. ಮನತೋ ದೇಹತಶ್ಚೇದಂ ಜಜ್ಞೆ ವಿಶ್ವಸೃಜೋ ಜಗತ್. ಹೀಗೆ ಮನಸ್ಸು ಅಂತನ್ನೋದು, ದೇಹ ಅನ್ನೋದು, ಇದೆಲ್ಲವೂ ಕೂಡ
ಸೃಷ್ಟಿಯಾಯಿತು. ಮನಸ್ಸಿನಿಂದಲೂ ಸೃಷ್ಟಿಯಾಯಿತು, ದೇಹದಿಂದಲೂ ಸೃಷ್ಟಿಯಾಯಿತು. ಇತರಂ ತನ್ವೀಂ ಸ್ವಯಂಭೂ ಹರತೀಂ ಮನಃ ಅಕಾಮಾಂ ಚಕಮೇ ಕ್ಷತ್ತಃ ಸಕಾಮ ಇತಿ ನ ಶ್ರುತಂ. ಆಗ ಬ್ರಹ್ಮದೇವರ ಮಗಳು ವಾಗ್ದೇವಿ ಅಲ್ಲಿದ್ಲು. ಅವಳನ್ನು ಬ್ರಹ್ಮದೇವರು ಬಯಸಿದರಂತೆ. ಅಕಾಮಾಂ ಚಕಮೇ ಕ್ಷತ್ತಃ ಸ್ವಯಂಭೂರಿತಿ ಶುಶ್ರುಮ. ಅವಳಿಗೆ ಬ್ರಹ್ಮದೇವರ ಬಯಕೆ ಇರಲಿಲ್ಲ. ಆದರೂ ಬ್ರಹ್ಮದೇವರು ತನ್ನ ಮಗಳನ್ನು ವರಿಸಲು ಮುಂದಾದರು ಅಂತ ಕೇಳುತ್ತೇವೆ. ಆದ ಋಷಿಗಳು ಮಕ್ಕಳು ಎಲ್ಲ ನೆನಪಿಸಿದರಂತೆ. ನೈತತ್ಪೂರ್ವೈ ಕೃತಂ ತ್ವದ್ಯ ನ ಕರಿಷ್ಯಂತಿ ಯೇ ಪರೇ ಯಸ್ವಾಂ ದುಹಿತರಂ ಗಚ್ಚೇತ್ ಅನಿಗೃಹ್ಯ ಅಂಗಜಂ ವಿಭು. ಹಿಂದಿನವರು ಹೀಗೆ ಮಾಡಲಿಲ್ಲ, ಮುಂದಿನವರು ಮಾಡುವುದಿಲ್ಲ, ತಮ್ಮ ಮಗಳನ್ನೇ ಯಾವತ್ತೂ ಮದುವೆಯಾಗುವುದಿಲ್ಲ. ತೇಜೀಯತಾಮಪಿಶ್ಯೇತತ್ ನ ಸುಶ್ಲೋಕ್ಯಂ ಜಗದ್ಗುರೋ ಯದ್ವೃತ್ತಮನುತಿಷ್ಠನ್ವೈ ಲೋಕಕ್ಷೇಮಾಯ ಕಲ್ಪತೆ. ನಿಮಗೆ ಇದರ ಪಾಪ ತಟ್ಟದಿರಬಹುದು, ಆದರೆ ಹೀಗೆ ಮಾಡುವುದು ಸರಿಯಲ್ಲ. ನೀವು ಇದನ್ನು ಮಾಡಿದಿರಿ ಅಂದರೆ ನಾಳೆ ಮುಂದಿನ ಜನಾಂಗವೂ ಕೂಡ ಇದನ್ನು ಮಾಡತ್ತೆ. ಬೇಡ. ತಸ್ಮೈ ನಮೋ ಭಗವತೆ ಯ ಇದಂ ಸ್ವೇನ ರೋಚಿಷ ಆತ್ಮಸ್ಥಂ ವ್ಯಂಜಯಾಮಾಸ ಸಧರ್ಮಂ ಪಾತುಮರ್ಹತಿ. ನಿಮ್ಮ ಒಳಗಡೆ ಇರುವ ಇಡೀ ಜಗತ್ತನ್ನು ಸ್ತ್ರೀ ನಿರಪೇಕ್ಷವಾಗಿ ಸೃಷ್ಟಿ ಮಾಡಿದ್ದೀರಾ. ಇನ್ನು ಇಂತಹ ನೀವು ಸ್ತ್ರೀ ಯಾಕೆ ಬೇಕು? ಅಂತಹ ನಿಮಗೆ ನಮ್ಮ ನಮಸ್ಕಾರ. ನೀವು ಧರ್ಮವನ್ನು ರಕ್ಷಿಸಬೇಕು. ನಿಮ್ಮಂಥವರು ರಕ್ಷಣೆ ಮಾಡದೆ ಹೋದರೆ ಧರ್ಮಕ್ಕೆ ಗತಿಯಾರು? ತಸ್ಮೈ ನಮೋ ಭಗವತೆ ಯ ಇದಂ ಸ್ವೇನ ರೋಚಿಷ ಸ ಇತ್ತಂ ಗೃಣತ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತೀನ್ ಪ್ರಜಾಪತಿಪತಿಸ್ತನ್ವೀಂ ತತ್ಯಾಜ ವ್ರೀಳಿತಸ್ತದ ತಾಂ ದಿಶೋ ಜಗೃಹುರ್ಘೋರಾಂ ನೀಹಾರಂ ಯದ್ವಿದುಸ್ತಮಃ. ಈ ರೀತಿಯಾಗಿ ಸ್ತೋತ್ರ ಮಾಡುವ ಮಕ್ಕಳನ್ನು ಕಂಡು ಬ್ರಹ್ಮದೇವರು ನಾಚಿಕೆ ಆಯಿತಂತೆ. ಆ ನಾಚಿಕೆಯನ್ನು ಬಿಟ್ಟರಂತೆ. ಆ ಘೋರವಾದ ನಾಚಿಕೆಯನ್ನು ಎಲ್ಲ ದಿಗ್ದೇವತೆಗಳು ತೆಗೆದುಕೊಂಡರು. ಏನು ಕಥೆ ಇದು? ಬ್ರಹ್ಮದೇವರಿಗೂ ಈ ರೀತಿ ಹೇಳೋದಾ? ನೋಡಿ, ಉಪನಿಷತ್ತಿನಲ್ಲಿ ಇದೇ ರೀತಿ ಬಂತು. ಅಲ್ಲಿ ತನ್ನ ಮಗಳಾದ ಸರಸ್ವತಿಯನ್ನು ಮದುವೆ ಆದ ಅಂತ ಉಂಟು, ಮಕ್ಕಳನ್ನು ಮಾಡಿದ ಅಂತ ಉಂಟು. ಭಾಗವತ ಹೇಳ್ತಾ ಇದೆ ಬಿಟ್ಟಿದ್ದಾನೆ ಅಂತ. ಇದು ಹೆಂಗಿದು? ಅದಕ್ಕೆ ಆಚಾರ್ಯರು ಹೇಳಿದ್ರು, ತತ್ವನಿರ್ಣಯದಲ್ಲಿ ಇದೆಯಪ್ಪ. ಯಾಂ ತತ್ಯಾಜ ವಿಭುರ್ಬ್ರಹ್ಮ ಮಾನುಷೀ ವಾಕ್ತು ಸಾಸ್ಮೃತ. ಬ್ರಹ್ಮದೇವರು ಬಿಟ್ಟದ್ದು ಮನುಷ್ಯ ವಾಕಿಗೆ ಅಭಿಮಾನಿನಿಯನ್ನ. ಸರಸ್ವತಿ ನಿಜ ಭಾರ್ಯ. ಸರಸ್ವತಿ ಏನಿದ್ದಾಳೆ ಅವಳು ನಿಯತ ದಾಂಪತ್ಯದಲ್ಲಿ ಇದ್ದವಳು. ಆ ಸರಸ್ವತಿ ಇವನ ಮಗಳೇ ಅಲ್ಲ, ಪ್ರದ್ಯುಮ್ನ ನಾಮಕ ಪರಮಾತ್ಮನ ಮಗಳು. ವಾಸುದೇವ ನಾಮಕ ಪರಮಾತ್ಮನ ಮಗ ಬ್ರಹ್ಮದೇವ. ಪ್ರದ್ಯುಮ್ನ ನಾಮಕ ಪರಮಾತ್ಮನ ಮಗಳಂದಿರು ಇವರಿಬ್ಬರು, ಸರಸ್ವತಿ ಮತ್ತು ಭಾರತಿ. ಅದರಿಂದ ಇಲ್ಲಿ ತನ್ನ ಮಗಳನ್ನು ಮದುವೆ ಆದ ಹಾಗೆ ಆಗಲೇ ಇಲ್ಲ, ಜನರಿಗೆ ಹಂಗೆ ತೋರಿದ್ದು. ಮತ್ತೆ ಬಿಟ್ಟ ಅಂತ ಇದೆ. ವಾಗ್ದೇವಿಯನ್ನು ಮಾನುಷ್ಯವಾಕಿಗೆ ಅಭಿಮಾನಿ ಅವಳು ಅಂತಾರೆ. ಮನುಷ್ಯವಾಕಿಗೆ ಅಭಿಮಾನಿ ಅವಳನ್ನು ಬಿಟ್ಟದ್ದು. ಸರಸ್ವತಿ ನಿಜ ಭಾರ್ಯ ದೈವೀಂ ವಾಚಂಚು ತಾಂ ವಿದುಹು.
ಸರಸ್ವತಿ ಏನಿದ್ದಾಳೆ ಅವಳು ಸ್ವಭಾವ ಸಹಜವಾದ ಹೆಂಡತಿ, ಅವಳನ್ನು ಬಿಡಲೇ ಇಲ್ಲ. ಜನರು ಕನ್ಫ್ಯೂಸು, ಬ್ರಹ್ಮದೇವರು ಇಂಥ ಕೆಲಸ ಮಾಡಬಹುದೇ? ಅದಕ್ಕೆ ಈ ರಗಳೆ, ಇದು ಅರ್ಥ ಆಗದೆ ರಗಳೆಯೇ ಬೇಡ, ಬ್ರಹ್ಮದೇವರು ಬೇಡ, ಸರಸ್ವತಿಯೂ ಬೇಡ, ಯಾವುದೂ ಬೇಡ ಅಂತ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವವರಿಗೆ, ಸಾಧಕರಿಗೆ ಇದನ್ನು ಆಚಾರ್ಯರು ಕೊಟ್ಟ ಕೊಡುಗೆ ಇದು. ಕದಾಚಿತ್ ಧ್ಯಾಯತಃ ಸೃಷ್ಟು ವೇದ ಆಸಂಶ್ಚತುರ್ಮುಖಾತ್ ಕಥಂ ಸ್ರಕ್ಷ್ಯಾಮ್ಯಹಂ ಲೋಕಾನ್ ಸಮವೇತಾನ್ಯಥಾ ಪುರ. ಈ ರೀತಿ ಚಿಂತನೆ ಮಾಡಿದಾಗ ಒಂದು ಬಾರಿ ಬ್ರಹ್ಮದೇವರು ಯೋಚನೆ ಮಾಡ್ತಾ ಇದ್ರು, ದೇವತೆಗಳನ್ನು, ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಲಿ ಅಂತಂದಾಗ ವೇದ ಕಾಣಿಸಿಕೊಂಡಿತು. ಚಾತುರ್ಹೋತ್ರಂ ಕರ್ಮತಂತ್ರಂ ಉಪವೇದನಯೇ ಸಹ ಧರ್ಮಸ್ಯ ಪಾದಾಶ್ಚತ್ವಾರಃ ತಥೈವ ಆಶ್ರಮ ವೃತ್ತಯಃ. ಆ ವೇದದಿಂದ ಯಾಗ ಮಾಡುವ ಕ್ರಿಯೆ, ಕರ್ಮ ಮಾಡುವ ರೀತಿ, ಯಾವ ಯಾವ ಕ್ರಿಯೆಗಳನ್ನು ಮಾಡಬೇಕು, ಯಾವ ಯಾವ ಕ್ರಿಯೆಯ ಸ್ಥಾನ ಎಷ್ಟು, ಇವುಗಳನ್ನೆಲ್ಲ ಅಲ್ಲಿ ಸೃಷ್ಟಿ ಮಾಡಿದ್ದು. ಉಪವೇದ, ನ್ಯಾಯಶಾಸ್ತ್ರ, ಧರ್ಮದ 4 ಪಾದಗಳು ಎಲ್ಲವನ್ನು ಸೃಷ್ಟಿ ಮಾಡಿದ್ದು. ಹೀಗೆ ಬ್ರಹ್ಮದೇವರು ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಒಂದು ಹೆಣ್ಣಿನ ನೆರವೇ ಇಲ್ಲದೆ ಸೃಷ್ಟಿ ಮಾಡಿದರು ಅಂತ ಕೇಳಿದಾಗ ವಿದುರ ಕೇಳಿದ, ಸವೈ ವಿಶ್ವಸೃಜಾಮೀಶಃ ವೇದಾದೀನ್ ಮುಖತೋ ಸೃಜತ್ ಯದ್ಯದ್ಯೇನಾ ಸೃಜದ್ದೇವಃ ತನ್ಮೇ ಬ್ರೂಹಿ ತಪೋಧನ. ಸ್ವಾಮಿ, ವಿದ್ಯೆ ಮೊದಲಾದವುಗಳ ಸೃಷ್ಟಿಯಾಯಿತು ಅಂತ ಹೇಳಿದ್ರಿ, ಜಗತ್ತಿನಲ್ಲಿ ಎಷ್ಟು ಸಂಗತಿ ಇಲ್ಲ, ಏನೇನೋ ಸೃಷ್ಟಿಯಾಯಿತು ಅಂತ. ಆ ಎಲ್ಲ ಸೃಷ್ಟಿಯ ವಿವರವನ್ನು ನಮಗೆ ಹೇಳಿ ಅಂತ ಕೇಳಿದ. ಋಗ್ವೇದ, ಯಜುರ್ವೇದ, ತಾಮವೇದ, ಅಥರ್ವವೇದ, ಸಂಗೀತ, ವೈಖಾನಸರು ಮತ್ತು ಸ್ವರಗಳು, ಏನೇನೆಲ್ಲ ಇದೆ, ಏನೇನೆಲ್ಲ ಅದ್ಭುತವಾದ ಪದಾರ್ಥಗಳಿದೆ, ಅದೆಲ್ಲವನ್ನೂ ಕೂಡ ನಮಗೆ ಹೇಳಿ ಅಂತ ಹೇಳಿದಾಗ ಹೇಗೆ ಸೃಷ್ಟಿಯಾಯಿತು ಅಂತ ಮೈತ್ರೇಯರು ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಇವತ್ತು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ನಾನು ನಾಳೆ ಸಾಧ್ಯವಿದ್ದಷ್ಟು 99% ಇರುತ್ತೆ. ಇನ್ನು 1% ತೀರಾ ಸುಸ್ತಾಗಿ ಧ್ವನಿ ಹೊರಡದೆ ಹೋದರೆ ಇರಬಹುದೇನೋ, ಆದರೆ ಇದ್ದೇ ಇರುತ್ತೆ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತಿ ಪಿತಾಮಹ.